ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಾನೀಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದುರ್ದುಂಡಿ ಗ್ರಾಮದಲ್ಲಿದ್ದೀನಿ. ದುರ್ದುಂಡಿ ಗ್ರಾಮದಲ್ಲಿ ಯಾಕೆ ಇದೀನಪ್ಪ ಅಂದ್ರೆ ಇಲ್ಲಿ ಸಾವಯವ ಕೃಷಿಯನ್ನು ಬೆಳೆಸ್ಕೊಂಡು ಬಂದಂಥ ಇಬ್ಬರು ದಂಪತಿಗಳು ನಮ್ಮ ಜೊತೆಗಿದ್ದಾರೆ. ಇವರು ಬೆಳೆದಂಥ ಬೆಳೆ ಹಣ್ಣು ಹಂಪುಗಳೆಲ್ಲ ಹೊರದೇಶಕ್ಕೆ ರಫ್ತಾಗ್ತದಾವೆ, ಒಳ್ಳೆ ಹೆಸರು ಸಂಪಾದಿಸಿದ್ದಾರೆ. ಈಗ ಕಳೆದ ವರ್ಷ ಇವರಿಗೆ ಶ್ರೇಷ್ಠ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿ ಪಡೆದಾರೆ. ಇವರು ಲಕ್ಷ್ಮೀಕಾಂತ್ ಉದ್ದಪ್ಪ ಸೊಲ್ಲಾಪುರಿ ಅಂತೇಳಿ, ಇವರು ಶ್ರೀಮತಿ ಸಿದ್ದವ್ವ ಲಕ್ಷ್ಮೀಕಾಂತ ಸೊಲ್ಲಾಪುರಿ ಅಂತ. ಈಗ ಇವರೆಲ್ಲ ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಕೃಷಿ ಮಾಡಿದ್ರು, ಸಾವಯವ ಕೃಷಿ ಕಡೆ ಯಾಕೆ ಬಂದರು, ಹೆಂಗೆ ಬಂದರು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಎಲ್ಲ ಶೇರಿಂಗ್ ಮಾಡ್ಕೊಳ್ಳೋರು ಇದ್ದಾರೆ. ಅವ್ರು ಏನೇನು ಹೇಳ್ತಾರೋ ಕೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ. ನಮಸ್ಕಾರ. ನೀವು ಏನೇನು ಬೆಳೆದ್ರಿ ನಿಮ್ಮ ಹೊಲದಾಗ? ನಾವು ಸಾವಯವ ಮಾಡ್ತೇವ್ರಿ. ನಮ್ಮ ಅಮ್ಮಂದಿಂದ್ರೆ ಮಾಡ್ಕೊತ ಬರತ್ರಿ. ನಮ್ಮ ಯಜಮಾನ್ರ ತಂದಿದಿಂದ್ರ ಉದ್ದಪ್ಪ ಸಲ್ಲಾಪುರ. ಮತ್ತೆ ನಾವು ಪಪ್ಪಾಳಿ ಬೆಳಿತೀವ್ರಿ, ಬಾಳಿ ಬೆಳಿತೀವ್ರಿ, ಕಬ್ಬ, ಅರಿಶಿನ, ಗೋಧಿ, ಸದಕ ಎಲ್ಲಾ ಬೆಳಿತೀವ್ರಿ. ನಾವೆಲ್ಲಾರು ಸೇರಿ ಮನಿ ಮಂದಿ ಎಲ್ಲ ಕಸ ತೆಗಿತೀವ್ರಿ. ಉಳಿದಿದ್ದೆಲ್ಲ ನಮ್ಮ ಯಜಮಾನ್ರು ಎಲ್ಲ ಮಾಡ್ತಾರೆ, ಉಸ್ತುವಾರಿ ಮಾಡ್ತಾರೆ. ಕೃಷಿ ಒಳಗೆಲ್ಲ ಕೆಲಸದಾಗ ತೊಡಗ್ತೀರಿ. ಹೆಚ್ಚಿಂದೆಲ್ಲ ನಿಮ್ಮ ಯಜಮಾನ ನೋಡ್ಕೊತಾರೆ? ಹೆಚ್ಚಿಂದೆಲ್ಲ ಅವರು ನೋಡ್ಕೊತಾರ್ರಿ. ಒಳ್ಳೇದ್ರಿ. ನಮಸ್ಕಾರ ಲಕ್ಷ್ಮೀ. ನಮಸ್ಕಾರ. ನಿಮ್ಮ ಹೊಲದಾಗ ಏನೇನು ಬೆಳೆದ್ರಿ, ಏನ್ ಕತೆ ಅನ್ನೋದು ನಮ್ಮ ವೀಕ್ಷಕರಿಗೆ ತಿಳಿಸೋದಾಗಬೇಕು. ಮೊದಲ ನಿಮ್ಮ ಹೆಸರು ಅದನ್ನೆಲ್ಲ ಹೇಳ್ರಿ. ನಿಮ್ಮ ಹೆಸರೇನ? ನಾನು ಗೋಕಾಕ್ ತಾಲೂಕು ರೀ, ಬೆಳಗಾವಿ ಜಿಲ್ಲಾ ರೀ, ದುರ್ಗುಂಡಿ ಗ್ರಾಮದ ರೀ ನಂದ. ನಾನು ಮೂಲತಃ ರಾಸಾಯನಿಕದಾಗಿದ್ದವ್ರಿ ನಾನು ರೀ. ಹೌದನ್ರಿ? ಹ್ಞೂ ರೀ. ಆದ್ರೆ ನನಗೆ ರಾಸಾಯನಿಕದ ಗೊಬ್ಬರದ ಖರ್ಚು ಭಾಳ ಕಂಡು ಬರಾಕೈತು. ಇಳುವರಿ ಕಡಿಮೆ ಆಗಕೈತ್ರಿ. ಮತ್ತೆ ಖರ್ಚು ಜಾಸ್ತಿ ಬರಾಕತ್ತ ತಕ್ಷಣ ನಾನು ಸಾವಯವ ಯಾಕೆ ಮಾಡಬಾರ್ದು ಅಂದು ವಿಚಾರ ಮಾಡಿದೆ. ವಿಚಾರ ಮಾಡಿ ನಾನು 2006 ಸಾವಯವ ಮಾಡಕತ್ತೀನಿ. ಮಾಡಕತ್ಬೇಕಾರ ಇದನ್ನ ಹೆಂಗ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೂ ಒಟ್ಟು ಸಾವಯವ ಮಾಡ್ಬೇಕು. ನಮ್ಮ ತಂದೆಯವ್ರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೌದನ್ರಿ? ಹ್ಞೂನ್ರಿ. ಅವ್ರಿದ್ದವ್ರ ಇಲ್ಲ ರಾಸಾಯನಿಕದ ಖರ್ಚು ಭಾಳ ಬರ್ತೈತಿ, ನಾವು ಸಾವಯವ ಮಾಡೋನು, ಸಾವಯವ ಮಾಡ್ರಿ ಅಂತೇಳಿ ಅನ್ನೋದ. ಸಾವಯವ ಮಾಡೋಣ ಅಂತೇಳಿ ನಮ್ಮ ತಂದೆಯವ್ರು ನನಗೆ ಪ್ರೋತ್ಸಾಹ ಕೊಟ್ರಿ. ಮೊದಲು ನಾ ಏನ್ ಮಾಡಿ ಅಂದ್ರ, ನನ್ನ ಮನೆಯಾಗಿದ್ದು ಜವಾರಿ ಆಕಳದ್ರಿ, ನನಗೆ 4 ಆಕಳ ಇದ್ದು ರೀ. ಅದ್ರಾಗ ಸಗಣಿ ಇಡ್ತಿದ್ದೀನ್ರಿ. ನಾನು 38 ಗುಂಟೆ ಮೊದಲು ಟ್ರಯಲ್ ಮಾಡೀನಿ ಸರ. 38 ಗುಂಟೆ ಟ್ರಯಲ್ ಮಾಡ್ಬೇಕಾದ್ರ ಎರಿಹುಳ ಇಲ್ಲ, ಎರಿಹುಳ ಬೆಳೆಸ್ಬೇಕಾದ್ರ ನಾ ಏನ್ ಮಾಡಿ ಅಂದ್ರ 4 ಸಾಲಿನ ಚೀರೆ ಮಾಡ್ತಿದ್ವಿ ನಾವು. ಮೊದಲ 4 ಸಾಲಿನ ಚೀರೆ ಮಾಡ್ತಿದ್ರ 4 ಸಾಲ ಚೀರೆಕ ಒಂದಿಷ್ಟು 2 kg ಅಂತ ಸಗಣಿ ಇಡ್ತಿದ್ದೀನ್ರಿ. ಸಗಣಿ ಇಡ್ತಿದ್ನಿ. ಅದನ್ನ ಸಣ್ಣ ನೀರು ತಗೊಂಡ ಹಾಸ್ಬೇಕಾದ್ರ ಅದನ್ನ ಕೈಲಿ ನೀರ ಕಲಿಸಿ ಈ ಪ್ರಕಾರ ಅದನ್ನ ಎಲ್ಲ ಇಡೀ ಹೊಲಕ್ ಮಾಡ್ತಿದ್ನಿ ನಾ. ಅಂದ್ರೆ ನಿಮ್ಗೆ ಏನು ಟ್ರೈನಿಂಗ್ ಏನು ಇಲ್ಲ ಸಲ, ಯಾವ್ದು ಟ್ರೈನಿಂಗ್ ಇಲ್ಲ, 6 ಸಲ ಇಲ್ಲ, ಏನಿಲ್ಲ. ಅದನ್ನ ನಾವ ಕಲ್ಕೊಂಡಿದ್ರಿ. ಆ ನಂತರ ನಾ ಏನ್ ಮಾಡ್ರಿ, ಅದನ್ನ ಪ್ರತಿ ತಿಂಗಳಿಗೊಮ್ಮೆ ಈ ಪ್ರಕಾರ ಮಾಡೀನ್ರಿ ನಾ. ಮಾಡಿ ಅದನ್ನ 12 ತಿಂಗಳಿಗೆ ಕಬ್ಬು ಕಟಾವ್ ಮಾಡಿ ಕಳಿಸಿನ್ರಿ. 30 ಗುಂಟೆಕ 38 ಟನ್ ಇಳುವರಿ ಬರ್ತರಿ ಸರ. ಹ್ಞೂನ್ರಿ. 38 ಟನ್ ಇಳುವರಿ ಬಂದ್ಕೂ ನಾವು ವಿಚಾರ ಏನ್ ಮಾಡ್ರಿ ಅಂದ್ರೆ, ನನ್ನ ಹೊಲ ಎಲ್ಲ ಚೊಕ್ಕ ಸಾವಯವ ಮಾಡ್ರಿ, ಯಾಕೆ ನಾ ಬದುಕಬಾರ್ದು ಅನ್ನೋದು ನನ್ನಲ್ಲಿ ಬತ್ರಿ. ನನ್ನಲ್ಲಿ ಬರೋಣ. ನಂದು ಜಮೀನ 20 ಎಕರೆ ಜಮೀನು ಸರ. 20 ಎಕರೆದಾಗ 4 ಎಕರೆ ಮಡ್ಡಿ ಇದೈತಿ, ಅದನ್ನ ಬಿಟ್ಟೇನ್ರಿ. 16 ಎಕರೆ ಜಮೀನು ಸಾವಯವ ಮಾಡ್ತೇನೆ ಸರ್. ಅದನ್ನ ಮಾಡ್ಬೇಕಾದ್ರ ಫಸ್ಟ್ ಎಲ್ಲ ಹೊಲಕ್ಕೆ ಈ ಪ್ರಯೋಗ ಮಾಡಕ್ ನನಗೆ ನೀಗಲಾರಕ್ಕಾಗಿ ಸ್ವಲ್ಪ ನನಗೆ ಇಳುವರಿ ಕುಂಠಿತಾತು. ಪೈಲ ಸಲ ರೀ ಇಳುವರಿ ಕುಂಠಿತಾತು. ಇಳುವರಿ ಕುಂಠಿತ ಆಗೋದ್ರಿಂದ ಆಜು ಬಾಜು ಅಕ್ಕಪಕ್ಕದವ್ರೆಲ್ಲ ನನ್ ಬೇಯಾಕತ್ತಾರ್ರಿ. ನಾನೇನ್ ಮಾಡ್ತಿದ್ನಿ ಅಂದ್ರ, ಮಂದೆಲ್ಲ ಕಸ ತಗ ಹೊರಗೆ ಹೋಗಿತಿದ್ರಿ. ಆದ್ರೆ ಮಂದಿ ಹೊಲ ಕಸ ನನ್ನ ಹೊಲ ನಾವು ಹಾಕೋತಿದ್ರಿ. ಹಾಕೋದ್ರಿಂದ ಏನ್ ಆಗ್ತಿತ್ತಂದ್ರ ರೀ, ಅದು ನಂದು ಮಣ್ಣು ಫಲವತ್ತತೆ ಚಾಲು ಆಗ್ತಿತ್ರಿ. ಫಲವತ್ತತೆ ಆಗಾಕತ್ತೈತ್ರಿ. ಫಲವತ್ತತೆ ಆದ್ಕೂನ ಮತ್ತ ಮಂದಿ ಎಲ್ಲ ಚೊಕ್ಕಾಗ ಕೊಡಗಿ ಸುಡ್ತಿದ್ರಿ ಸರ. ಕೊಡಗಿ ಸುಡ್ತಿದ್ರು. ಸುಡು ಕಾಲದಾಗ ನಾ ಇದ್ದಾವ ಕಸ ತಂದು ನನ್ನ ಹೊಲದಾಗ ಒಕ್ಕೋತಿದ್ನಿ. ಒಕ್ಕೋ ಟೈಮ್ದಾಗ ಮಂದಿ ಎಲ್ಲ ಚೊಕ್ಕ ಇದೇನ್ ಕಸ ಒಕ್ಕೋತಿ ಅಂತ ಬೇಯ್ತಿದ್ರು. ಆದ್ರೆ ನನ್ನ ಹೊಲ ಕಸ ಆಗ್ತಿದ್ದು ರೀ. ನಾನು ಲೇಬರ್ ಹೆಚ್ಚ ತೆಗಿಸ್ತಿದ್ದೀನಿ. ಆ ನಂತರ ತದನಂತರ ಕಬ್ಬಿನ ಸಾಗಿ ಎಲ್ಲ ಚೊಕ್ಕ ಭೂಮಿಯಾಗ ಬಿಡ್ತೀನಿ. ಅದು ಬಿಳಿ ರೋಗ ಬಂದ್ಕೊಂಡು ರೈತರೆಲ್ಲ ಸುಡ್ತಿದ್ರಿ. ನನಗ ಸುಡು ಅಂತಿದ್ರು. ಆದ್ರೆ ನಾವು ಅದನ್ನ ಸುಡ್ತಿರ್ಕಿಲ್ಲ. ನಾ ಯಾಕೆ ಸುಡ್ತಿರ್ಕಿಲ್ಲ ಅಂದ್ರೆ ನನ್ನ ಭೂಮಿ ಫಲವತ್ತತೆ ಹಾಳಾಗ್ತೈತಿ ಅನ್ನೋದ್ರ ಸಂಬಂಧ ನಾ ಅದನ್ನ ಭೂಮಿಯಾಗ ಮುಚ್ಚೋದು
ಮತ್ತೆ ಅದನ್ನ ಕಳಿಸೋದು ಈ ಪ್ರಯೋಗ ಮಾಡ್ಕೋತ ಬಂದ್ರಿ ಬಂದ ಅದನ್ನ ಇದನ್ನ ಮಾಡಿದ ನಂತರ ಒಂದು ಸಂಘ ಮಾಡ್ಕೊಂಡ್ರಿ ಏನಂತ ಸಂಘ ಸಾವಯವ ಕೃಷಿಕರ ಸಂಘ ಅಂತೇಳಿ ಒಂದು ಕಲ್ಲೂರಿ ಒಂದು ಸಂಘ ಮಾಡೇವ್ರಿ ಸಂಘ ಮಾಡಿದ್ವಿ ಸಂಘ ಮಾಡಿದ ನಂತರ ಹುಂಚಾಲ್ ಫ್ಯಾಕ್ಟ್ರಿ ಅವ್ರಿಗೆ ನಮಗ ಸೀನಿಯರ್ ಸಂಪರ್ಕ ಇತ್ರಿ ಸಂಪರ್ಕ ಇರೋಣ ಅವ್ರು ಇದ್ದವ್ರು ಏನ್ ಮಾಡ್ರಿ ಇಲ್ಲ ಮತ್ತೆ ನೀ ಸಾವಯವ ಮಾಡ್ತಿಪ್ಪ ಈ ಸಾವಯವದಾಗ ಹೆಂಗ್ ಬೆಳಿತಿ ಏನ್ ಬೆಳಿತಿ ನೋಡು ಮತ್ತೆ ಒಂದು ವೆರೈಟಿ ಕಬ್ಬು ಕೊಟ್ರಿ ನನಗ ಅವ್ರೊಂದ್ ಕಬ್ಬು ಕೊಟ್ಟಿದ್ದಾರೆ ನೋಡ್ರಿ ಆದ್ರೆ ನಾ ಏನ್ ಮಾಡ್ರಿ 1 ಎಕರೆಕ್ರಿ 1600 ಕಬ್ಬು ತಂದ್ರಿ ನಾ 1 ಎಕರೆಗೆ 1600 ಕಬ್ಬು ತಂದ್ರಿ ತಂದು ಅದನ್ನ ಕಣ್ಣು ಮಾಡಿ 2 ಫೂಟ್ಗೆ ಒಂದು ಕಣ್ಣು ಹಚ್ಚಿನ್ರಿ ಕಣ್ಣು ಹಚ್ಚಿ ಅದನ್ನ ಇದನ್ನ ಮಾಡ್ರಿ ತಿಂಗಳ ಅದು ಒಡೆನವ್ರ ಅವ್ರ ಶಿಫ್ಟ್ ಇದನ್ನೇ ಇಟ್ರಿ ಅವ್ರ ಇಲ್ಲಿ ವಿಸಿಟ್ಗೆ ತಿಂಗಳ ವಿಸಿಟ್ ಇಟ್ರಿ ಇಟ್ ನಂತರ 12 ತಿಂಗಳಿಗೆ 65 ಟನ್ ಕಬ್ಬು ಹೊರ ಹೋದಾರ್ರಿ ಹೌದ್ರಿ ವೆರಿ ಗುಡ್ ಯಾವ್ದು ಸಾವಯವದ ಲಾಭ ಇದೆ ಸಾವಯವ ಲಾಭ ರೀ ಆ ನಂತರ ಏನ್ ಮಾಡಿದ್ರಿ ಆ ನಂತರ ನಾವಿಂದ ಇದನ್ನ ಮಾಡಿದ್ವಿ ನಾ ಸಂಘದಂದ್ರೆ ಇದನ್ನ ಎಲ್ಲಾ ಸಂಘದವ್ರು ಕೂಡ್ಕೊಂಡು ಬೇರೆ ಬೆಳೆ ಮಾಡೋಣಪ್ಪ ಇದು ಮಾರ್ಕೆಟ್ ಸಿಗ್ತೈತಿ ಇದನ್ನ ಮಾಡ್ತೈತಿ ಅಂತ ನಂತರ ಆ ನಂತರ ನಾನು AVT ಚೆಂಡು ಮಾಡಕತ್ತವ್ರಿ AVT ಚೆಂಡು ಹೌದ್ರಿ ವೆರೈಟಿ ಅಂದ್ರೆ ಅದು ವೆರೈಟಿ ರೀ ಅವ್ರದ್ದು ವೆರೈಟಿ ಮಾಡ್ತಿದ್ರಿ ಆ ನಂತರ ಅವ್ರ 1 ಎಕರೆಕ 10 ಟನ್ ಇಳುವರಿ ತೆಗಿತೀನಿ ಸರ್ ಅದ 11 ರೂಪಾಯಿ 10 ರೂಪಾಯಿ ಕೆಜಿ ಇತ್ತು ಅದ ಅದು ನನಗೆ ಲಾಭ ಆತ್ರಿ ಅದನ್ನ ಏನ್ ಮಾಡ್ತೀನಿ ಅಂದ್ರೆ ಮಳೆಗಾಲ ಪಡುವಾಗ ಚೆಂಡು ಹಚ್ತೇನ್ರಿ ಅದು 3 ತಿಂಗಳಿಗೆ ಬರ್ತೈತ್ರಿ ಅದನ್ನ ಭೂಮಿಯಾಗ ಮುರಿ ಹೊಡಿತಿದ್ದೀನ್ರಿ ಭೂಮಿಯಾಗ ಮುರಿ ಹೊಡಿತೀನಿ ಮುರಿ ಹೊಡೆದ ಕಬ್ಬು ಹಚ್ತಿದ್ದೀನ್ರಿ ಕಬ್ಬು ಹಚ್ಚಿ 12 ತಿಂಗಳಿಗೆ ಅಂದ್ರೆ ಅಕ್ಟೋಬರ್ ನವೆಂಬರ್ ಕಬ್ಬು ಹಚ್ತೇನ್ರಿ ಫ್ಯಾಕ್ಟ್ರಿ ಶುರುವಾತಿಗೆ ಅಂದ್ರೆ 12 ತಿಂಗಳು ಆಗ್ತಿತ್ತು ಕಳಿಸ್ತೇನ್ರಿ 60 ಟನ್ ಇಳುವರಿ ನನಗೆ ಈಗ ಆದ್ರೂ ಸರ್ 60 ಟನ್ ಇಳುವರಿ ಬಿಸ್ಕೈತಿ ಎಕರೆಗೆ 60 ಟನ್ ಬರ್ತೈತ್ರಿ ಅಂದ್ರೆ ಕರೆಕ್ಟ್ ಇದರಾಗಿ ಈ ಭಾಗದಾಗ ಬರಂಗೇ ಇಲ್ಲ ಬರಂಗಿಲ್ಲ ಸರ್ ಎಲ್ಲರೂ ಈಗ ರಾಸಾಯನಿಕದವ್ರು 50 ಟನ್ ತೆಗಿತಾರ್ರಿ ಆದ್ರೆ ನಾ 60 ಟನ್ ತೆಗಿತೇನ್ರಿ ಮತ್ತೆ ಇವರು ಲಕ್ಷ್ಮೀಕಾಂತ್ ಅವ್ರು ಕೆಲವು ಇರ್ತಾರು ಎಕರೆಗೆ 120 ಟನ್ ಬೆಳೆದು ಅಂತಾರಲ್ರಿ ಅದೇನ ಅರ್ಥ ಆಗಲಿಲ್ಲ ನಮ್ಗೆ ಅದ 120 ಟನ್ ಅಂದ್ರೆ ಸರ್ ಅದಕ್ಕೆ 18 ತಿಂಗಳು 2 ವರ್ಷ ಬೇಕ್ರಿ ಸರ್ ನಿಮ್ದು ಎಷ್ಟು ತಿಂಗಳು ನಮ್ದು 12 ತಿಂಗಳು ಸರ್ 12 ತಿಂಗಳಿಗೆ ಅದು 120 60 ಲೆಕ್ಕ ಹಾಕ್ರಿ ಸರ್ 120 ಆಯ್ತ್ರಿ ಮತ್ತ 12 ತಿಂಗಳಾಗ 60 ಟನ್ ತಗೋತಾನ ಅಂದ್ರ ಮತ್ತ ಅದ 18 ತಿಂಗಳ ತನಕ ಅವ್ರು ಹೋಗ್ತಾರ ಅಂದ್ರೆ ಅವ್ರು ಡಬಲ್ ಆಗ್ತೈತ್ರಿ 120 ಬರ್ತೈತಿ ಸರ್ ಹೌದಲ್ರಿ ಅದಕ್ಕ ಯಾವ್ದೋ ಬೆಳೆ ನಾವ್ ಮಾಡ್ತೀವಿ ಅಂದ್ರೆ 12 ತಿಂಗಳ ಬೆಳೆ ಆಗ್ಬೇಕು ಅದ ಇದಾಗ್ತೈತ್ರಿ ಆ ನಂತರ ಪಪ್ಪಾಳಿ ಮಾಡ್ತೇನೆ ಸರ್ ಅದ್ರ ಚೆಂಡು ಹೂ ಮಾಡಿದ್ರಿ ಕಬ್ ಮಾಡೇನ್ರಿ ಕಬ್ ಮಾಡಿದ್ರಿ ಮತ್ತೇನ್ ಮಾಡಿದ್ರಿ ಮತ್ತೀಗ ಅರ್ಶನ ಮಾಡ್ತೇನೆ ಸರ ಈಗ ಬಾಳೆ ಹಚ್ಚೇನ್ರಿ ಸರ ಎಲ್ಲೈತಿ ನಿಮ್ ಬಾಳೆ ಇಲ್ಲೇ ಐತ್ರಿ ಸರ ಇವೇನ ಸಾಲ್ ಬಿಟ್ಟು ಸಾಲ್ ಇದಾಗ ಏನ್ರಿ ಇದು ಸಾಲ್ಗಿರಿ ಸರ ಇದ್ರ ಬಾಳಿದ 8 ಫೂಟ್ ಗ್ಯಾಪ್ ಐತ್ರಿ 8 ಫೂಟ್ ಗ್ಯಾಪ್ ರೀ ಹೌದ್ರಿ ಅದ್ನ್ಯಾಕ್ ಇಡ್ತೀರಿ ಹಂಗ ಇದ ಗಿಡದಿಂದ ಗಿಡಕ್ಕೆ 5 ಫೂಟ್ ಐತ್ರಿ ಸಾಲಿನಿಂದ್ರ ಸಾಲಿಗೆ 8 ಫೂಟ್ ಐತ್ರಿ ಓ ಹೆಂಗ್ರಿ ಇದ್ರದ್ದು ಈ ಸಾಲಿಂದ ಸಾಲಿಗೆ 8 ಫೂಟ್ ಗ್ಯಾಪ್ ರೀ ಓ ಇದಕ್ಕೆ ಇದಕ್ಕೆ 8 ಫೂಟ್ ರೀ ಇದಕ್ಕೆ 5 ಫೂಟ್ ರೀ ಸಾಲಿನಿಂದ ಸಾಲಿಗೆ ಸಾಲಿನಿಂದ್ರ ಸಾಲಿಗೆ ಮತ್ತೇನ್ ಹಾಕಿರ್ತೀರಿ ಇದಕ್ಕೆ ಇದ್ರಾಗ ಸರ ಇದು ಬಾಳ ದಿವಸದ ಬೆಳೆ ಅನುಕೂಲ ಇದು ಲಾವಣ್ಯಾಗ ಇದು ಬರುತ್ತಕ ಶೇಂಗಾ ಹಾಕ್ತಿದ್ವಿ ಸರ್ ಶೇಂಗಾ ಹಾಕೊಂಡವ್ರಿ ಅದ್ರಾಗ ನೋಡು ಮಧ್ಯೆ ಚೆಂಡು ತಗೊಂಡವ್ರಿ ಚೆಂಡು ತಗೊಂಡು ಅದನ್ನ ಇದನ್ನ ಮಾಡ್ಕೊಂಡವ್ರಿ ಮತ್ತೆ ಬೇರೆ ಬೇರೆ ಬೆಳೆ ಹಾಕಿ ನೋಡ್ರಿ ಒಂದ್ರಾಗ ಒಂದ್ ಇನ್ಕಮ್ ಬೇಕ್ರಿ ಸರ್ ಒಂದೇ ಬೆಳಿನೆಲ್ಲ ಕೂತು ಅಂದ್ರೆ ಅದಕ್ಕೆ ಇದಾಗಂಗಿಲ್ರಿ ಬಾಳೆ ಇದಾಗಂಗಿಲ್ರಿ ಮತ್ತೆ ನಾವ್ ಕಬ್ಬು ಹಚ್ತೇವ ಅಂದ್ರೆ ಸರ್ ಕಬ್ಬಿನಾಗ ಜವಾರಿ ಟೊಮೆಟೊ ಹಚ್ತವ್ರಿ ನಾವ್ ಜವಾರಿ ಟೊಮೆಟೊ ಹಚ್ತವ್ರಿ ಜವಾರಿ ಟೊಮೆಟೊ ಹಚ್ದು ಅಂದ್ರ ಲಾಭ ಇತ್ತು ರೇಟ್ ಇತ್ತು ಹರಿದು ಮಾರ್ತೇವ್ರಿ ರೇಟ್ ಇರ್ಲಿಲ್ಲ ಅಂದ್ರೆ ಅದನ್ನ ಅಲ್ಲೇ ಕಬ್ಬಿನಾಗನ ಕೊಳಸ್ತವ್ರಿ ಅಂದ್ರ ಅಲ್ಲೇ ಮುರಿತೇವ್ರಿ ಅದನ್ನ ಮುರಿದಾಗ ಅಲ್ಲೇ ಗೊಬ್ಬರ ಹಾಕೈತೆ ಆ ಗೊಬ್ಬರದಿಂದ ಅದ ಭೂಮಿ ಫಲವತ್ತತೆನೂ ಆಕತ್ರಿ ಬೆಳೆನೂ ಬೆಳಿತೈತ್ರಿ ಈ ಗಿಡಗಳು ಏನ್ರಿ ಇವ ಸಾಗವಾನಿ ರೀ ಸರ ಯಾವ್ರಿ ಇವೆಲ್ಲ ದೊಡ್ಡ ಹೌದ್ರಿ ನಿಮ್ಮವ್ರಿ ಹೌದ್ರಿ ನಮ್ಮವ್ರ ಸರ ಭೂಮಿಯಾಗ ಅರಣ್ಯ ಬೇಕತ್ತ ಸರ ಮತ್ತೆ ಎಲ್ಲರೂ ಗಿಡ ಕಡದು ಹೋಗದವ್ರಿ ಮಳಿ ಇಲ್ಲ ಈಗ ಮಳಿ ಬೇಕಪ್ಪ ನಮ್ಗಂದ ನಮ್ ಭೂಮಿಯಾಗ ನಾವ್ ಗಿಡ ಬೆಳೆಸ್ಕೊಂಡು ಅಂದ್ರ ನಮಗ ಮಳಿನೂ ಆಗ್ತೈತಿ ಮತ್ತ ನಾಳೆ ಗಿಡದಿಂದ ನಮಗ ಇನ್ಕಮ್ ಸಿಗ್ತೈತ್ರಿ ಅನ್ನೋ ಸಂಬಂಧ ಅದನ್ನ ಅರಣ್ಯ ಬೆಳೆಸು
ಲಾಭನೂ ಆಕೈತೆ ನೋಡ್ಲ ಅದು. ಲಾಭ ಆಗ್ತೈತಿ ಸರ್. ಅಂದ್ರೆ ಎಷ್ಟು ವರ್ಷ ಆದ ನಂತರ ಅದ ಒಂದ್ 10-15 ವರ್ಷ ಬೇಕ್ರಿ ಸರ್. ದುಡ್ಡು ಆಗ್ತೈತಿ. ಹಿಂಗ್ ಲೆಕ್ಕಾಚಾರ. ಮತ್ತೇನ್ ಮಾಡಿದ್ರಿ ಈಗ? ಈ ಬಾಳೆಹಣ್ಣು ರೇಟ್ ಲಾಭ ತಗೋತಿರೋದನ್ನ ಇದ ಬಾಳಿರಿ ಸರ್. ಇನ್ನು ಇದ ನಮ್ಗ ಕಂಪ್ನಿಯವರಿಂದ ನಮಗ ಅವ್ರಿಗೆ ಅಗ್ರಿಮೆಂಟ್ ಐತ್ರಿ ಸರ್. ಏನಂತ್ರಿ? ABT ಇದರ ಎಕ್ಸೆಲ್ ಫುಡ್ ಕಂಪ್ನಿ ಅಂತ ಹುಬ್ಳಿಗೆ ಒಂದ್ ಕಂಪ್ನಿ ಐತ್ರಿ. ಅವ್ರಿಗೆ ನಮಗ ಇದೈತ್ರಿ. ಇದ್ರದ ಮಾರ್ಕೆಟಿಂಗ್ ಇನ್ನು ಅವ್ರಿಗೆ ನಮ್ಗ ಡಿಸ್ಕಸ್ ಆಗಿಲ್ರಿ. ಹೊಸ ತಳಿ ಐತ್ರಿ ಸರ್. ಈಗ ಅವ್ರಿಗೆ ಮೇನ್ ಮುಂದ ಇಳುವರಿ ಚಲೋ ಬರ್ತೈತಿ ಸರ್. ಇನ್ನು ಅದ್ರ ರೇಟಿಂದ ಅವ್ರಿಗೆ ಇನ್ನು ಮಾತಾಡಿಲ್ಲ. ಅದಂತ ಇದೈತ್ರಿ. ಈಗ ಅವ್ರಿಗೆ ಸರ ಪಪ್ಪಾಳಿ ಹಚ್ಚೇನ್ರಿ. ಅವ್ರಿಗೆ ಪಪ್ಪಾಳಿ ಮಾಡಿದೇನ್ರಿ? ನೋಡ್ರಿ ಸರ್. ಪಪ್ಪಾಳಿಗೆ ಹೋಗುಣ್ರು. ನೋಡ್ರಲ್ಲ ಪಪ್ಪಾಳಿ ತೋರ್ಸ್ರಿ. ಬೇರೆ ಪಪ್ಪಾಳಿಗೆ ಚೆಂಡು ಈಗೇನ್ ಹಾಕಿಲ್ಲನ್ರಿ? ಈಗಿಲ್ರಿ ಸರ. ಈಗ ಇದ್ರಾಗ ಹಚ್ಚಿದ್ದೇವ್ರಿ. ಅದು ದೀಪಾವಳಿಯಾಗ ಒಂದ್ ಸ್ವಲ್ಪ ಪಾಡ್ ಆಗೈತ್ರಿ. ನಮಗೂ ಒಟ್ಟು ಮನಿಗೆ ದೇವರಿಗೆ ಅಮಾಸಿ ಖರ್ಚಿಗೆ ಇದಾರ್ದೈತೆ ಒಂದು ಇದನ್ನಟ ಮಾಡ್ಯವ್ರಿ ಸರ. ಅಡ್ಡಿಲ್ಲ. ಇನ್ನು ಪಪ್ಪಾಳಿ ತೋಟ ಇದೇನ್ರಿ? ಹೌದು ಸರ್. ತೋರ್ಸಿ ನೋಡ್ರಿ. ಬರ್ರಿ ಸರ್. ನೀವೆಲ್ಲ ಆರ್ಗಾನಿಕ್ ಹೊಲ ನೋಡಕ್ ಬಂದ್ರೇನ್ರಿ? ನೀವೇನ್ ಸರ ಬೇರೆಯವ್ರ ಅವರು ಇಲ್ಲ ಅವ್ರು? ಹೌದನ್ರಿ. ಇಲ್ಲೇನು ವಿಶೇಷ ಬಂದಿದ್ರಿ? ಇದು ಸಾವಯವ ಗೊಬ್ಬರದಿಂದ ಮಾಡ್ಯಾರ ಅಂತ ಭಾಳ ಹೇಳಕತ್ತೀರಿ. ಕೇಳಿದ್ರಿ? ಹೋಗ್ಬೇಕಂತ ಬಂದಿದ್ರಿ. ಹೌದನ್ರಿ. ಭಾಳ ಒಳ್ಳೆ ಸರ್. ಓ ಇದೇನ್ರಿ ಸರ? ಹ್ಞೂ ಸರ್. ಇದು ಎಷ್ಟು ಅದಾವ್ರಿ? ಇದು ಎಷ್ಟು ಎಕರೆ ಮಾಡಿದ್ರಿ ಇದನ್ನ? ಇದು 2 ಎಕರೆ ಐತ್ರಿ ಸರ. ಹೌದ್ರಿ? ಹ್ಞೂ ರೀ. 2 ಎಕರೆ. ಹ್ಞೂ ರೀ. ಎಷ್ಟು ಗಿಡಗಳು ಕೂತಾವ್ರಿ? ಇದು ಎಕರೆಕ್ಕೆ 1200 ಗಿಡ ಕುಂತಾವ್ರಿ. ಓ ಯಾವಾಗಿಂದ ಫಲ ಬಿಡ್ತಾವ್ರಿ ಹೊಲ? ಇವ ಹಚ್ಚಿದ 3 ತಿಂಗಳಿಗೆ ಫ್ಲವರಿಂಗ್ ಬರ್ತೈತ್ರಿ ಸರ. ಫಲ ಚಲೋ ಆಗ್ತದೆ. ಹೂ ಬರ್ತೈತ್ರಿ. 3 ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗ್ತೈತ್ರಿ. 3 ತಿಂಗಳ ಕಾಯಿ ಸ್ಟಾರ್ಟ್ ಆದ್ರೆ ಸರ್ ಇದು 8ನೇ ತಿಂಗಳಿಗೆ ಕಟಾವ್ ಚಾಲೂ ಆಗ್ತೈತ್ರಿ. ಹೌದಲ್ರಿ? ನೋಡ್ರಿ. 8ನೇ ತಿಂಗಳಿಗೆ ಕಟಾವ್ ಚಾಲೂ ಆಗ್ತೈತ್ರಿ. ಅದು ಚಾಲೂ ಆತಂದ್ರ ಅದು ವಾರ ರೀ. 2 ವರ್ಷದ ಪೀಕ್ ರೀ ಸರ್. 2 ವರ್ಷದ ಪೀಕ್ ಅನ್ರಿ? ಹ್ಞೂ ರೀ. ಇದೇನಾಗೈತ್ರಿ? ಅವ ಕೊಡ್ರೋಗ್ ಬಂದು ಬಿದ್ದಾರು. ಅವಕ್ ಮತ್ತೆ ಆರ್ಗ್ಯಾನಿಕ್ದಾಗ ಇದಾಗಂಗಿಲ್ಲೇನ್ರಿ? ಇಲ್ಲ ಸರ. ಈ ಕಡೆ ಬಾ ನೀನು. ಇವ್ರ ಯಾರ್ರಿ? ಇವ್ರ ನಮ್ಮ ಚಿರಂಜೀವಿ ಸರ. ನಿಮ್ಮ ಮಗ ರೀ ಸರ. ಏನ್ ಮಾಡ್ತಾರ್ರಿ? ಇವ್ರ ವಕೀಲಿಕೆ ಮಾಡ್ತಾರೆ. ನಮಸ್ಕಾರ ರೀ. ನಮಸ್ಕಾರ. ಏನ್ ಅನಿಸ್ತೈತ್ರಿ ವಕೀಲ್ರ? ಇಲ್ಲಿದು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂದ್ರೂ ತಪ್ಪಾಗಲಾರ್ದ್ರಿ. ಈ ಸಾವಯವ ಮಾಡೋದು, ಸಾವಯವ ಕೃಷಿ ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ತಪ್ಪಾಗಲಾರ್ದ್ರಿ. ಹೌದ್ರಿ? ಇದರಿಂದ ನಮಗ ಮೊದಲಿನ ಪದ್ಧತಿ ಅಂತ ಅಳವಡಿಸ್ಕೊಂಡು ಮೊದಲಾದ್ರೂ ಇತ್ತು. ಈಗಿನ ಜನರು ಬಂದ ನಂತರ ಅದು ಇದು ಕೆಮಿಕಲ್ ಹಾಕಿ ಮಾಡಿ ಮಣ್ಣಿನ ಸವಲತ್ತು ಮಣ್ಣಿನ ಫಲವತ್ತತೆನ ಹಾಳು ಮಾಡಿದ್ರು, ಭೂಮಿನ ಹಾಳು ಮಾಡಿದ್ರು. ಮುಂದಿನ ಪೀಳಿಗೆಗಳಿಗೆ ಭೂಮಿ ಉಳಿಸ್ಕೊಡ್ಬೇಕಲ್ಲ. ನಾವು ತಿಂದು ಹೋದ್ರ ಅಲ್ಲ, ಮುಂದಿನವರಿಗೂ ಉಳಿಸ್ಕೊಡ್ಬೇಕಾಗಿತ್ತಲ್ಲ. ಅದೇ ಪದ್ಧತಿ ನಮ್ಮ ಅಜ್ಜ ಆದ್ರೂ ಇದನ್ನ ಅಳವಡಿಸ್ಕೊಂಡು ಬಂದರು. ಇದರಿಂದ ನಮಗ ಬಹಳ ಹೆಮ್ಮೆ ಆಕೈತಿ. ಇದೊಂದು ನಮ್ಮ ಒಂದು ಕೋಟಿ ಗಂಟ್ಲೆ ಬಾಳುವ ಒಂದು ಮೌಲ್ಯನ ಬಿಟ್ಟು ಹೋಗ್ಯಾರಂದ್ರು ಏನ್ ತಪ್ಪಾಗಲ್ಲ. ಅಂದ್ರೆ ಅಷ್ಟು ಬೆಲೆಯುಳ್ಳದ ಇದನ್ನ ಬಿಟ್ಟು ಹೋಗ್ಯಾರ. ಇದೊಂದು ನಮಗ ಆರಂಭ ಮಾಡ್ಯಾರು. ಇದನ್ನ ನಾವು ಮುಂದುವರ್ಸ್ಕೊಂಡ್ ಹೊಂಟು ಇನ್ನು ಮುಂದುವರ್ಸ್ಕೊಂಡ್ ಹೋಗ್ತೀವಿ. ಇನ್ನೂ ತರ ಎಲ್ಲಾರ್ಗು ಜನರಿಗೆ ಬಂದವ್ರಿಗೆ ಹೇಳ್ತೀವಿ ನಾವು ಈ ತರ ಮಾಡ್ರಿ, ಇನ್ಕಮ್ ಐತಿದ್ರಿ. ಮುಂದಿನ ಪೀಳಿಗೆಗೂ ಭೂಮಿ ಸಿಗ್ತೈತಿ, ಒಳ್ಳೆ ಆರೋಗ್ಯ ಸಿಗ್ತೈತಿ, ಒಳ್ಳೆದನ್ನ ತಿನ್ಬಹುದು, ಒಳ್ಳೆದನ್ನ ಜೀವನ ಬದುಕಬಹುದು ಅನ್ನೋದೊಂದ ಇದೊಂದು ಹೇಳ್ಕೊಂಡ ಪ್ರಚಾರ ಮಾಡೋ ರೀತಿ ಅಂದ್ರೂ ಮಾಡತ್ತು. ನಮ್ಮ ಎಲ್ಲರೂ ನಾವು ಮಾಡ್ತಾ ಇದ್ರು, ಇಡೀ ದೇಶನ ಮಾಡ್ಬೇಕನ್ನೋದೊಂದು ಆಸೆ ಇದ್ರಿ. ನಿಮ್ಮ ಅಪೇಕ್ಷೆ ಇದೆ ಎಲ್ಲಾರ್ಗು ಸಾವಯವ ಬೆಳಿಬೇಕು, ಎಲ್ಲಾ ರೈತರು ಬೆಳಿಬೇಕು. ಹೌದ್ರಿ. ಲಾಭ ಉಣ್ಬೇಕು ಅನ್ನೋ ಅಪೇಕ್ಷೆ ನಿಮ್ಮದು. ಹೌದು ಸರ್. ಬಹಳ ಒಳ್ಳೇದು ಸರ್. ಅಂದಂಗ ಲಕ್ಷ್ಮೀಕಾಂತ್ ಅವ್ರ ಇದ್ರದ್ದು ಎಸ್ ಪೀಕ್ ತಗೊಂಡ್ರಿ ಈಗ? ಈಗ ಸರ್ ನಾವು ಸತತ ಹಚ್ಚಾಕೈತಿ 6 ವರ್ಷ ಆಯ್ತಿರಿ ಸರ್.
6 ವರ್ಷ ಆಯ್ತ್ರಿ. ಆದ್ರೆ ನಾ ಮಾರ್ಕೆಟ್ ಹೋಗಂಗಿಲ್ಲ ಸರ. ಮಾರ್ಕೆಟ್ ಮಾರಕ್ ಹೋಗಂಗಿಲ್ಲ ಇಲ್ಲ ಸರ್. ಮಾರ್ಕೆಟ್ನವರು ಸರ ನಾನು ತಾಕ್ ಬರ್ತಾರೆ. ಹೌದಲ್ರಿ? ಹೌದು ಸರ್. ಇದ ಹುಬ್ಳಿಗೆ ಎಕ್ಸೆಲ್ ಕಂಪನಿ ಫ್ಯಾಕ್ಟ್ರಿಗೆ ಹೋಗ್ತೈತ್ರಿ. ಇಲ್ಲಿಂದ ಅದನ್ನ ಪಲ್ಪ್ ತಯಾರು ಮಾಡ್ಕೊಂಡು ಅವ್ರ ಅಮೇರಿಕಾ ಕಳಿಸ್ತಾರ ಸರ. ಅಮೇರಿಕಾ ಕಳಿಸ್ತಾರ್ರಿ. ಅಮೇರಿಕಾದವ್ರು ಸರ ನನ್ನ ಹೊಲಕ್ಕ 2 ಸಲ ವಿಸಿಟ್ ಬಂದ್ರಿ. ಅಮೇರಿಕಾದವ್ರು ಬಂದ್ರಿ? ಹೌದು ಸರ್. ಇದು ನೋಡಾಕ ಬಂದಿರಿ ಸರ. ಅಮೇರಿಕಾದವ್ರು ಬಂದು ಅದನ್ನ 2 ಸಲ ವಿಸಿಟ್ ಮಾಡಿ ಮಾಡ್ಕೊಂಡ್ ಹೋಗ್ಯಾರ ಸರ. ಮತ್ತೆ ಇದ ಇಳುವರಿ ಏನೈತಿ ಅಂದ್ರೆ ಸರ ಬಂಗಾರ ಬೆಳೀರಿ ಸರ್. ಇದ ಬೆಂಕಿ ಇದು ಬರ್ಲಿಲ್ಲ ಅಂದ್ರ ಮಂಜ ಅದು ಇದು ಬರ್ಲಿಲ್ಲ ಅಂದ್ರ ಸರ 1 ಎಕರೆಕ 6 ಲಕ್ಷದಿಂದ 7 ಲಕ್ಷ ರೂಪಾಯಿ ಒಂದೇ ವರ್ಷದಾಗ ತಗೋಬಹುದ್ರಿ ಸರ್. ಹೌದಲ್ರಿ? ಹೌದು ಸರ್. ಇದ್ರ ಮಾಡ್ಸುವಾಗಟ್ಟ ತ್ರಾಸ್ ತಗೋ. ಹೌದು ಸರ್. 1 ಎಕರೆಕ 50,000 ಖರ್ಚು ಬರ್ತೈತ್ರಿ ಸರ. ತರಿಗುಂದು ಬತ್ತು, ಗೊಬ್ಬರ ಬತ್ತು, ಎಲ್ಲಾ ಲೇಬರ್ ಬತ್ತು, ಒಟ್ಟೆ ಇಡೀ ಪ್ಲಾಟ 50,000 ಖರ್ಚು ಬರ್ತೈತ್ರಿ 1 ಎಕರೆಕ. 1 ಎಕರೆಕ್ರಿ. ಆದ್ರ 60 ವರ್ಷ ಬರ್ತೈತ್ರಿ ಇದು. ಇದ 2 ವರ್ಷ ಬರ್ತೈತಿ ಸರ್ ಪೀಕ. 2 ವರ್ಷ ಬರ್ತೈತ್ರಿ. ಪೈಲಾ 1 ವರ್ಷ ಏನೈತಿ ಅಂದ್ರೆ ರೀ ಬಾಳ ಇನ್ಕಮ್ ಸಿಗತೈತ್ರಿ. 60ರಿಂದ 70 ಟನ್ ಇಳುವರಿ ಸಿಗತೈತ್ರಿ. 1 ಟನ್ ಗೇಟ್ ಬಿದ್ದಂಗ ಆತ್ರಿ. 1 ಟನ್ 12,000 ರೂಪಾಯಿ ಐತ್ರಿ ಸರ. 12,000 ಐತ್ರಿ. 12,000 ಐತ್ರಿ. ಎಷ್ಟಾತ್ರಿ? ನೋಡ್ರಲ್ಲ ಲೆಕ್ಕ ಹಾಕ್ರಿ ಸರ. ಈಗ 10,000 ಹಿಡಿದ್ರು 60 ಟನ್ ಆದ್ರೆ 6 ಲಕ್ಷ ರೂಪಾಯಿ ಐತ್ರಿ ಸರ. 1 ಎಕರೆಗೆ? 1 ಎಕರೆಕ್ರಿ ಸರ. ಚಲೋ ರೈತರು ಮಾಡ್ರೆ ಮಾದಾಗ ಮಾಡಿದನ್ನ ಮಾಡ್ರಿ ಸರ. ಇದರಂತ ಯಾವ ಬೆಳೆನೂ ಇಲ್ಲ ಸರ. ಅಂದ್ರೆ ಲಾಭದಾಯಕ ಬೆಳೆ. ಲಾಭದಾಯಕ ಬೆಳೆ. ಆದ್ರೆ ಕಬ್ಬತ್ ಗುದ್ದಾಡ್ತಾರ ರೈತರು. ಭೂಮಿ ಫಲವತ್ತತೆನೂ ಉಳಿತೈತಿ ಸರ. ಆದ್ರೆ ನೋಡ್ರಿ ಪ್ರಕೃತಿ ದೇವರ ನಮಗ ಇದ್ರಾಗ ಹವಾಮಾನ ಚಲೋ ಬತ್ತು ಮಂಜ ಇದ ಬರ್ಲಿಲ್ಲ ಅಂದ್ರೆ ಇದರಂತ ಬೆಳಿ ಬಿಟ್ರೆ ಇನ್ಯಾ ಬೆಳೆನೂ ಇಲ್ಲ ಸರ್. ಪಪ್ಪಾಳಿ ಬೆಳೆ ಅಂದ್ರ ಅಷ್ಟ ಇನ್ಕಮ್ ಐತ್ರಿ ಸರ. ಆದ್ರೆ ಎಲ್ಲಾ ರೈತರು ಇದನ್ನ ಮಾಡ್ಕೊಲಿರ್ತಾರೆ ಅಂದ್ರೆ ನನ್ನ ಊರಾಗ ಸರ ನಾ ಎಲ್ಲಾ ಬಿತ್ತಿ ಹೇಳ್ತೇನೆ ಕರೆ. ಆದ್ರೆ ಇನ್ನು ಯಾರು ರಾಸಾಯನಿಕ ಮಾಡ್ತಾರ ರಾಸಾಯನಿಕ ಮುಕ್ತ ಬೆಳೆ ಬೆಳೆಯತ್ರಿ. ಇದು ಒಂದಲ್ಲ ಒಂದಿನ ರಿಸಲ್ಟ್ ಕೊಡ್ತೈತಿ. ಹೌದು ಸರ. ಮತ್ತೆ ಈಗ ನಿಮ್ ಕೊಡಾತೈತ್ರಲ್ಲ? ನನಗ್ ಕೊಡ ಐತ್ರಿ ಸರ. ನನಗ ಏನ್ ಇದಿಲ್ಲ ಕೊಡ ಐತ್ರಿ. ಈಗ ನನ್ನ ಮನೆಗೆ ಸರ ಎಲ್ಲ ನನ್ನ ಕುಟುಂಬಕ್ಕೆ ನಾ ಈ ಸದ್ಯ ಹೊರಗಿನ ಒಂದು ಏನು ತರಂಗಿಲ್ಲ ಸರ್. ಹೆಚ್ಚಲ್ರಿ? ಹ್ಞೂನ್ರಿ ಸರ. ಬೇಳೆಕಾಳು ಬೆಳ್ಕೊತೇನ್ರಿ ಸರ. ಮತ್ತ ಎಲ್ಲಾ ಸಿರಿಧಾನ್ಯ ಮಾಡ್ತೇನೆ ಸರ ನಾನು. ಮತ್ತ 2 ವರ್ಷ ಆಯ್ತಿರಿ ಸರ್ ನಾ ಗಾಣದಲ್ಲಿ ಒಟ್ಟ ಕೊಂಡು ತರಂಗಿಲ್ಲ ಸರ್. ಹೌದು ಸರ್. ಗಾಣದಲ್ಲಿ ಯಾವ್ದು ಮಾಡ್ತಾರೆ? ನಾನು ಸೂರ್ಪನ್ ಬೆಳಿತೇನೆ ಸರ್. ಸೂರ್ಪನ್ ಬೆಳಿತೇನ್ರಿ, ಶೇಂಗಾ ಹಾಕ್ತೇನ್ರಿ. ಶೇಂಗಾದ ಸೂರ್ಪನ್ದನೇ ಎಣ್ಣೆ ಮಾಡ್ತೇನ್ರಿ. ಎಣ್ಣೆ ಮಾಡ್ಸ್ಕೊಂಡ್ ಬಂದು ಅದ ಎಣ್ಣೆನೇ ತಿಂತೇನ್ರಿ. ಅವರ ಆರೋಗ್ಯ ಕನ್ಕೊಂಡ್ರಿ ನೀವು? ಹೌದು ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ಸಿರಿಧಾನ್ಯ ಬೆಳೆದೇನ್ರಿ ಸರ. ಸಿರಿಧಾನ್ಯ ಅಂದ್ರೆ ಎಲ್ಲಾ ಬೆಳ್ಕೊತ ಹೋಗ್ಯೇನ್ರಿ ಸರ. ನವಣ್ರಿ, ಬರಗ್ರಿ, ಸಾವಿರಿ, ಊದಲ್ರಿ, ಕೊಲ್ರಿ, ಅರಕ್ರಿ, ರಾಗಿರಿ, ಸಜ್ಜರಿ ಇವನ್ನೆಲ್ಲ ಬೆಳೆದೇನ್ರಿ ಸರ್. ಈಗ ಬೆಳೆದ ನನ್ನ ಮನಿ ಪೂರ್ತೈತಿದೆ ಈಗೆಲ್ಲ ಮಾಡ್ಕೊಂಡೇನಿ ಸರ್. ಹೌದಲ್ರಿ? ಹೌದು ಸರ್. ಏನೇನ್ ಬೇಕು ಮನಿಗೆ ಏನೇನ್ ಬೇಕು ಎಲ್ಲ ಮಾಡ್ಕೊಂಡೇನಿ ಸರ. ಮತ್ತ ಸುತ್ತೂರಿಗೆ ಸಜ್ಜಿ ಮಾಡೇನ್ರಿ, ಸಜ್ಜಿನೂ ಮಾಡ್ಕೊಂಡೇನ್ರಿ. ಮತ್ತ ರಾಗಿರಿ ಇವೆಲ್ಲ ಏನ ಸಿರಿಧಾನ್ಯ ಏನೈತ್ರಿ ಇದನ್ನೆಲ್ಲಾ ಬೆಳ್ಕೊಂಡ್ ಈಗ ಸದ್ಯ ಸ್ವಂತ ನನ್ನ ಮನ್ಯಾಗ ನಾನು ತಯಾರು ಮಾಡ್ಕೊಂಡು ಸದ್ಯ ಅದನ್ನೇ ಉಪಯೋಗ ಮಾಡತ್ತೇನೆ. ಉಪಯೋಗ ಮಾಡ್ತೀರಿ? ಎಲ್ಲ ಅದನ್ನೇ ಉಪಯೋಗ ಮಾಡ್ತೇವೆ. ಮತ್ತ ಮೆಣಸಿನಕಾಯಿ ನಮ್ಮ ಹಸಿಂದಾಗ ಸಾವಯವಾಗ ಬೆಳ್ಕೋತವ್ರಿ. ಮತ್ತ ಎಲ್ಲಾ ಬೇಳೆಕಾಳು ಏನೈತಿ ಅದನ್ನೆಲ್ಲ ನಾವು ಕಾಯಿಪಲ್ಲೆನು ಪ್ಯಾಟಿಂದ್ರ ತರಂಗಿಲ್ಲ ಸರ. ಅದಕ್ಕ ವಿಷಮುಕ್ತ ಆಹಾರ ಸರ ನಾವು ತಿನ್ಬೇಕು ಬಿಡ್ಬೇಕ್ರಿ, ಇನ್ನೊಬ್ರು ಬಿಡಿಸ್ಬೇಕು. ಎಲ್ಲರೂ ಆರೋಗ್ಯವಂತರಾಗಿರ್ಬೇಕ್ರಿ ಅಂತೇಳಿ ನಿಮ್ಮ ಅಪೇಕ್ಷೆ? ನಮ್ಮ ಅಪೇಕ್ಷೆ ಐತ್ರಿ ಸರ. ಇದು ಎಲ್ಲಿ ರಫ್ತು ಆಕೈತೆ ಅಂದ್ರೆ ಇದು ಪಪ್ಪಾಯಿ? ಇದು ಪಪ್ಪಾಯಿ ಸರ್ ಅಮೇರಿಕಾಕ್ ಹೋಗ್ತೈತ್ರಿ ಸರ. ಹೌದ್ರಿ? ಹೌದ್ರಿ ಸರ. ಅಂದ್ರೆ ನಿಮಗೆ ಇದ್ರ ಮಾರ್ಕೆಟಿಂಗ್ ತ್ರಾಸ ಇಲ್ಲ? ನಿಮಗೆ ಇಲ್ಲಿ ಮಾರ್ಕೆಟಿಂಗ್ ತ್ರಾಸ ಇಲ್ರಿ ಸರ. ಮೊದಲು ಸಸಿ ಹಚ್ಚೋ ಮುಂದೆ ಸರ್ ಅವರಿಗೆ ನಮಗೆ ಅಗ್ರಿಮೆಂಟ್ ಮಾಡ್ಕೊಂಡೇ ಹಚ್ತವ್ರಿ. ಅಗ್ರಿಮೆಂಟ್ ಮಾಡ್ಕೊಂಡು ಹಚ್ಚಿದ್ವಿ ಅಂದ್ರೆ ಆನಂತರ ಅವ್ರಿಗೆ ಕಟಾವಕ ಬಂದ್ಕಿನ ಅವ್ರು ವಿಸಿಟಿಂಗ್ ಮಾಡ್ತಿರ್ತಾರ್ರಿ. ಅವ್ರು ಬಂದ್ ಪ್ಲಾಟ್ ನೋಡ್ತಾರ್ರಿ. ನೋಡಿದ ನಂತರ ಅದ ಹಣ್ಣು ಬಂದಕೂನ ನಾವ ಕಟಿಂಗ್ ಏನು ಕೊಡ್ತಾರ್ರಿ, ಆ ಟೈಮಿಂಗ್ ಕೊಡ್ತಾರ್ರಿ. ಆದ್ರ ಅದ ಈ ತರನಾಗಿ ಪೆಟ್ಟು ಬರ್ಬೇಕ್ರಿ. ಈ ತರನಾಗಿ ಪೆಟ್ಟು ಬಂದಿದ್ದು ಇದ್ರೆ ಅವ್ರ ಕಟಾವ್ ಮಾಡಿ ಕೊಡ್ಬೇಕ್ರಿ ನಾವು. ಹಣ್ಣು ಇದೇ ತರ ಕಟಾವಕ್ ಬರ್ಬೇಕ್ರಿ.
ಇಂತ ಇದು ಅಂದ್ರೆ ಕಟಾವ್ ಬಂದಂಗಿಲ್ಲ. ಹ್ಞೂನ್ರಿ. ಈ ಪ್ರಕಾರ ಇದ್ದುದು ನಾವು ಕಟಾವ್ ಮಾಡಿ ಕೊಡ್ತೇವ್ರಿ. ಗಾಡಿ ಇಲ್ಲೇ ತೂಕ ಆಗ್ತೈತ್ರಿ. ಇಲ್ಲೇ ತೂಕ್ರಿ, ಎಲ್ಲಿ ಹೊರಗಡೆ ಹೋಗಂಗಿಲ್ರಿ. ಇಲ್ಲೇ ಎಷ್ಟು ನಮ್ಗೆ ತೂಕ ಆತು ಏನಾತು ಅನ್ನೋದು ನಮ್ಮ ಕಣ್ಣು ಮುಂದೆ ನಾವ ತೂಕ ಮಾಡಿ ಕೊಡ್ತೇವ್ರಿ. ಅಂದ್ರೆ ಅವ್ರು ಇದು ಇಲ್ಲ ಇಲ್ಲ ಅಂತ್ರಿ? ಇಲ್ರಿ ಸರ್. ಗಾಡಿ ಇಲ್ಲೇ ಲೋಡ್ ಆಗ್ತೈತ್ರಿ. ಲೋಡ್ ಆದ ನಂತರ ನಮ್ದು ತೂಕ ಎಷ್ಟು ಆತು ನಮ್ದು ಏನಾತು ಅನ್ನೋದು ಇಲ್ಲೇ ನಮ್ಮ ಕಣ್ಣು ಮುಂದೆ ತೂಕ ಮಾಡ್ಕೊಂಡ ಹಳಾಳಿ ಮಾಡಂಗಿಲ್ಲ ಅಂತ್ರಿ? ಇಲ್ಲ ಹಳಾಳಿ ಇಲ್ರಿ ಸರ್. ಕಬ್ಬದಾಗ ಟಂಡ ಅಲ್ಲಿ ಹೊಡೆದ್ರು ಅವರು ಕಾಟಾ ಮೋಸ ಆತು ಇದಾತು ಅನ್ನೋದು ಇದೇನು ಇಲ್ಲಿರಿ ನಮ್ಮ ಕಡೆ. ಅವಶ್ಯಕತೆನೇ ಇಲ್ರಿ. ಅದೊಂದು ಚಲೋ ಇರ್ಲ. ಹ್ಞೂನ್ರಿ. ನಿಮ್ದ ಸರ್ವಶ್ರೇಷ್ಠ ಬೆಳೆ ಅಂದ್ರೆ ಇದು ಹ್ಞೂನ್ರಿ ಪಪ್ಪಾಯಿ ಸರ. ಹೌದಿಲ್ರಿ? ಹ್ಞೂನ್ರಿ. 1.5 ಎಕರೆ ಮಾಡಿರಿ ಅದನ್ನ? 1.5 ಎಕರೆ ಐತ್ರಿ ಸರ್. 1.5 ಎಕರೆ. ಹ್ಞೂನ್ರಿ. ಮತ್ತೇನ್ ಮಾಡಿರಿ? ಇಲ್ಲಿ ಮುಂದೆ ತೆಳಗ ಅರಿಶಿನ ಐತಿ ಬರ್ರಿ. ಅರಿಶಿನ ಐತ್ರಿ? ಹ್ಞೂನ್ರಿ ಸರ್. ನೋಡ್ರಿ ಇದು ಯಾರ್ದ್ರಿ? ಇದು ಪಪ್ಪಾಯಿ ನಮ್ದು. ಇದು ನಿಮ್ಗೆ ಅನ್ರಿ? ಹ್ಞೂನ್ರಿ. ಇದು ಗಿಡಗಳು ಇವಂದ್ರೆ ಸಾಗವಾನಿ ಏನ್ರಿ? ಇದು ಮರ್ಚೋಕ್ ಸರ್. ಅದ ಮರ್ಚೋಕ್ಸನ್ರಿ? ಹ್ಞೂನ್ರಿ. ಅಂದ್ರೆ ಸುತ್ತರಿಗೆ ಬಾರ್ಡರ್ ಬೇಕ್ರಿ ಸರ್. ಬಾರ್ಡರ್. ಹ್ಞೂನ್ರಿ. ಇದು ಬಾರ್ಡರ್ ಇತ್ತಂದ್ರೆ ರೋಗ ರುಜಿನಿ ಕೀಟು ಮತ್ತು ಮಂದಿ ಹಾವಳಿ ತಪ್ಪೈತೆಲ್ಲ. ಅಂದ್ರೆ ಸುತ್ತರಿಗೆ ಬಾರ್ಡ್ರ ಮೊದಲು ಸಣ್ಣ ಸಸಿ ಇದ್ದಾಗ ಸರ್ ಅದನ್ನ ಬಾರ್ಡ್ರ್ ಹಾಕ್ಬೇಕ್ರಿ. ಸಣ್ಣ ಸಸಿ ಇದ್ದಾಗ ಬಾರ್ಡ್ರ್ ಹಾಕ್ಬೇಕಪ್ಪ ಅಂದ್ರೆ ಒಂದು ಬಿಳಿ ಇವು ಬರ್ತಾವ್ರಿ, ಫಂಗಸ್ ಕೀಟ ಬರ್ತಾವ್ರಿ, ಗಾಳಿ ಹಾರ್ಯಾರಿ. ಅವು ಬಂದ್ರ ಬಾರ್ಡ್ರ್ ಅಂದ್ರೆ ಅತ್ತ ಉಳಿಬೇಕ, ನಮ್ಮ ಹೊಲ್ಲಾಗ ಒಳಗೆ ಬರಬಾರ್ದವ, ಎಂಟ್ರೆನ್ಸ್ ಆಗ್ಬಾರ್ದು. ಆ ಉದ್ದೇಶಕ್ಕಾಗಿ ಅದನ್ನ ಬಾರ್ಡ್ರ್ ಇದನ್ನ ಹಸಿರು ನೆಟ್ ಕಪ್ತಾವ್ರಿ. ಒಂದ್ ಬಾರ್ಡರ್ ಆದಂಗ ಸೇಫ್ಟಿ ಆದಂಗ ಆತು. ಹ್ಞೂನ್ರಿ. ಹೌದಿಲ್ರಿ? ಸೇಫ್ಟಿ ಆದಂಗ ಆತ್ರಿ ಇದಕ್ಕ. ಯಾಕಂದ್ರೆ ಇದಕ್ಕ ಬೇಲಿ ಮಾಡಕ್ ಬರಂಗಿಲ್ಲ ಸರ. ಬೇಲಿ ಮಾಡಿದ್ವಿ ಅಂದ್ರೆ ಅದ ಇದಾರೆ ಎಲ್ಲ ನಾವು 2 ವರ್ಷಕ್ಕೊಮ್ಮೆ ಇದನ್ನ ತೆಗೆದು ಪ್ಲಾಟ್ ಬೇರೆ ಮಾಡವ್ರ. ಬೇರೆ ಪ್ಲಾಟ್ ಮಾಡ್ಕೊತ ಹೋಗ್ತೇವೆ ಅನ್ಕೊಂಡ ಬೇಲಿ ಆದ್ರ ಅದೆಲ್ಲ ಹೊಲಕ್ಕೆ ಇದಾಗಂಗಿಲ್ಲ. ಅದ್ರ ಸಂಬಂಧ ಇದನ್ನ ಬಾರ್ಡರ್ ಮಾಡ್ಕೊಂಡಿರ್ತವ್ರಿ. ಇಲ್ಲಿ ಐತಿ ನೋಡ್ರಿ ಸರ್ ಅರಿಶಿನ. ಇದು ಅರಿಶಿನ ಅಲ್ರಿ? ಹ್ಞೂನ್ರಿ. ಇದೇನ ಬಂದೈತೇನ್ರಿ? ಈಗ ಬಂದೈತೆ ಸರ್. ಈಗ 2 ತಿಂಗಳು ಆಯ್ತರಿ ಇದಕ್ಕ. ಹೌದಲ್ರಿ? 2 ತಿಂಗಳು ಆಯ್ತ್ರಿ. ಇದು 9 ತಿಂಗಳು ಬೆಳೀರಿ. ಇದ ಕಟಾವಾಗ ಬಂದೈತ್ರಿ. ಇನ್ನು ಜನವರಿ 15ಕ್ಕೆ ಇದನ್ನ ಕಟಾವ್ ಮಾಡ್ತೇವ್ರಿ ಸರ್. ಜನವರಿ 15ಕ್ಕೆ? ಹ್ಞೂನ್ರಿ. ಇದು ಎಷ್ಟು ಹಾಕಿರಿ? ಇದು 1.5 ಎಕರೆ ಐತ್ರಿ ಸರ್. 1.5 ಎಕರೆ ಐತ್ರಿ? ಹ್ಞೂನ್ರಿ. ಐತ್ರಿ ಸರ್. ಇದನ್ನ ಬಿತ್ತಾಕ್ರಿ ಸರ್. ಮೊದಲು ನಾನು ಲೇಬರ್ಲೆ ಹಚ್ತೀನಿ ಸರ್. ಲೇಬರ್ಲೆ ಹಚ್ಚನ ಲೇಬರ್ ಚಾರ್ಜ್ ಹೆಚ್ಚಾಗ್ತೈತಿ ಸರ್. ಭಾಳ ಆಗೈತ್ರಿ. ಮತ್ತೆ ವರ್ಕಿಂಗು ಸರಿ ಆಗತ್ರಿ. ಬೀಜ ಮುಚ್ಚೋದು ಕೆಲಸ ಸರಿ ಆಗ್ಲಿಲ್ಲ. ಸರಿ ಆಗರ್ಕ ಇಳುವರಿ ಕಡಿಮೆ ಆತ್ರಿ. ಇದನ್ನ ಹೆಂಗ್ ಮಾಡ್ಬೇಕು ಅಂತೇಳಿ ಅಂದ ಭಾಳ ನಾನು ಒಂದು 20 ವರ್ಷ ಆಗ್ತದೆ ಸರ್. ಇದನ್ನ ಅರಿಶಿನ ಬೆಳೆ ಹಾಕೈತಿ. 20 ವರ್ಷ ಆದ್ರಿ? 20 ವರ್ಷ ಆಯ್ತ್ರಿ. ಅದು ಚಲೋ ಬರತ್ತ. ಹ್ಞೂನ್ರಿ. ಮೊದಲಿಕ ರಾಸಾಯನಿಕದಾಗ 2006 ಏನ್ ಮಾಡಾಕೈತೇನ್ರಿ, ಅಲ್ಲಿಂದ ಅರಿಶಿನ ಚಾಲು ಐತ್ರಿ. ನಂದ ಚಾಲು ಇದ್ರೆ ಮೊದಲು ಲೇಬರ್ ಪ್ರಾಬ್ಲಮ್ ಬಾಳ್ರಿ. ಇದಕ್ಕ ಹಚ್ಚಾಕಿ ಇದಾಗ್ಲಾರಕ್ಕಾಗಿ ನಾನ ಒಂದು ಸ್ವಂತ ಮಷಿನ್ ಮಾಡ್ಬೇಕು ಅಂತೇಳಿ ಅಂದ ನಾನ ತಿಳಿ ಖರ್ಚು ಮಾಡ್ರಿ. ನಮ್ದು ಮೊದಲು ಟ್ರ್ಯಾಕ್ಟರ್ ಐತ್ರಿ. ಆ ಟ್ರ್ಯಾಕ್ಟರ್ಕ ರೆಂಟ್ ಇತ್ತು. ರೆಂಟ್ಗಿನ ಸಾಲ ಕೊಡಿ ರಿಸರ್ವ್ ಮಾಡಿಸ್ರಿ 20,000 ರೂಪಾಯಿ ಖರ್ಚು ಮಾಡಿ ಅದನ್ನ ರೆಡಿ ಮಾಡೇನ್ರಿ ಸರ್. ರೆಡಿ ಮಾಡಿ ಗೊತ್ತು ಸಂಬಂಧ. ಮೊದಲು ಏನ್ ಮಾಡಿ ಬೆಡ್ ಮಾಡಕ ತ್ರಾಸ ಆಗತ್ತೈತ್ರಿ. ಬೆಡ್ ಮಾಡಕ್ 2 ತಗಡ್ ಮಾಡಿ ಬೆಡ್ ಮಾಡ್ಕೊಂಡು ಹಚ್ತೀನ್ರಿ. ಅದನ್ನ ಆವಿಷ್ಕಾರ ಮಾಡ್ಕೊಂಡ್ರಿ? ಅದನ್ನು ಮಾಡ್ಕೊಂಡ್ರಿ. ಅದನ್ನ ಮಾಡ್ಕೊಂಡ ನಂತರ ಕೈಲಿ ಮನುಷ್ಯರ್ಲಿ ಹಚ್ಚಾನ ಕುಲಿ ಕಡೆ ಹಚ್ಚೋದು ಮಾಡೋದನ್ನ ಲೇಬರ್ ತ್ರಾಸ ಆಗೈತ. ಲೇಬರ್ ತ್ರಾಸ ಆಗೋಣ ಅದು ಇದ ಬಾಳ ವಿದ್ಯಾರ್ಥಿ ಇದಾಗಣ ಮತ್ತ ಅದನ್ನ ಏನ್ ಮಾಡಿ ಟ್ರ್ಯಾಕ್ಟರ್ ಮೇಲೆ ಇಬ್ಬರ ಮೇಲೆ ಕೆಲಸ ಮಾಡ್ಬೇಕಂತೇಳಿಂದ ಅದನ್ನ ಬೀಜ ಹಾಕೋದನ್ನ ಕೊಳವಿ ಮಾಡಿ ಅದಕ್ಕ ಹಿಂದಿನ ಕಾಲದಾಗ ಅಕ್ಕಡಿ ಕಾಳು ಹಾಕ್ತಿದ್ರಲ್ಲ. ಹಾಕ್ತಿದ್ರಲ್ರಿ?
ಅದ ಸಡ್ಡಿರಿ ಅದ ಒಂದು ಬುಕ್ಕಲ್ ಕೋಲ್ ಕಟ್ಟಿ ಹಾಕ್ತಿದ್ರಲ್ಲ ಆ ಟೈಪ್ ಮಾಡಿ ಒಂದು ಕೋಲ ಏನು ಮಾಡ್ಕೊಂಡು ಅದ್ರೊಳಗೆ ರೆಂಟಿ ಮೇಲೆ ಕುಂಡಾಕ್ ಕುರ್ಚೆ ಮಾಡಿ ಟ್ರೇ ಇಟ್ಟು ಅದರ ಬೀಜ ಇಟ್ಕೊಂಡು ಇಬ್ಬರನ್ನ ಅದ್ರೊಳಗೆ ಬೀಜ ಹಾಕಾಕ್ ಮಾಡಿ ಟ್ರಾಕ್ಟರ್ ಒಬ್ಬ ಹಿಡಿಬೇಕು ಇಬ್ರು ಬೀಜ ಹಾಕುದ 3 ಮಂದಿ ಮ್ಯಾಲ ಅರ್ಶಿನ ಬಿತ್ತಾಕ ಬರುವಂಗ್ ಮಾಡೇನ್ರಿ ಸರ್. ರೆಡಿ ಐತಿ ನಿಮ್ಮಲ್ಲಿ? ರೆಡಿ ಐತ್ರಿ ಸರ್. ಯಾವಾಗ ಬೇಕಾದ್ರೆ ಬಿತ್ತೇವ್ರಿ ಸರ್. ಬೇರೆಯವ್ರಿಗೂ ಕೊಡ್ತೀರಿ? ಬೇರೆಯವ್ರು ರೈತರು ಹೋಯ್ತಿರ್ತಾರ. ಈ ಅರಿಶಿಣದ ಏನೇನು ಹಾಕತ್ ಸರ್? ಇದು ಎಕರೆಗೆ ಸರ ಮಂದಿ ರಾಸಾಯನಿಕದಾಗ ಬೆಳೆದ್ರೆ 40 ಕ್ವಿಂಟಲ್ ತನಕ ಬೆಳಿತಾರಂತ ಹೇಳ್ತಾರ. ಆದ್ರೆ ನನಗೇನು ಗೊತ್ತಿಲ್ಲ. ಆದ್ರೆ ನಾ ಸಾವಯವದಾಗ ಬೆಳೆಯಕತ್ತಾಗಂದ್ರೆ ನನ್ನ 35 ಕ್ವಿಂಟಲ್ ತನಕ ಅರಿಶಿಣ ಬೆಳಿತೀನಿ ಸರ್. ಹೌದಲ್ರಿ? ಹ್ಞೂ. ಬೀಜ ಉಳಿತೈತ್ರಿ ನನಗ. ಬೀಜ ಒಳಗೆ ಅರಿಶಿಣನ 35 ಕ್ವಿಂಟಲ್ ತನಕ ಅರಿಶಿಣ ಕೊಡ್ತೇನ್ರಿ. ಅದಂಗೈತ್ರಿ ಇದು ಸರ ಈಗ ಮೊದಲು ಎಲ್ಲಾರು ಸಾಂಗ್ಲಿ ಕಳಿಸ್ತಿದ್ವಿ. ಹೌದ್ರಿ. ಸಾಂಗ್ಲಿ ಮಾರ್ಕೆಟ್ ಇದನ್ನ ಮಾಡ್ತೈತ್ರಿ. ಈಗ ನಾ ಸಾವಯವ ಮಾಡೋದ್ರಿಂದ ನಮ್ದು ಸಂಘ ತಿರೋದ್ರಿಂದ ಈಗ ನನಗೆ ಮಾರ್ಕೆಟ್ ನನ್ನ ಮನೆಗೆ ಐತ್ರಿ ಸರ್. ಇದ್ರಿಗೂ ಮಾರ್ಕೆಟ್ ಹೋಗಂಗಿಲ್ಲ? ಇಲ್ಲ ಸರ್, ಹೋಗಂಗಿಲ್ಲ. ಇದನ್ನು ಏನ್ ಮಾಡ್ತೇವೆ ಕೇರಳಕ್ಕೆ ಹೋಗ್ತೈತ್ರಿ ಸರ್. ಅರಿಶಿಣ ಕೇರಳಕ್ಕೆ ಹೋಗ್ತೈತಿ. ಅವ್ರು ಬಂದು ನಾವು ರಾಶಿ ಮಾಡಿದ ನಂತರ ಬಂದು ನೋಡಿ ಟೆಸ್ಟ್ ಓದು ಸ್ಯಾಂಪಲ್ ತೆಗಿತಾರ ಸರ. ಅವ್ರ ರಾಸಾಯನಿಕ ಐತೋ ಇಲ್ಲೋ ಅಂತೇಳಿ. ಆ ರಾಸಾಯನಿಕ ಇಲ್ಲ ಅಂದ್ರೆ ಅವ್ರು ಇದನ್ನ ಮಾಡ್ತಾರೋ. ಅದು ಫೈನಲ್ ಅದು ಇದು ಮಾಡ್ತಿರ್ತಾರಲ್ಲ ಕುದಿಸಿ ಅವ್ರ ಮಾಡ್ತಾರ? ಇಲ್ಲ ಸರ್, ನಾವ ಮಾಡ್ತೇವ್ರಿ. ನೀವೆಲ್ಲ ರೆಡಿ ಮಾಡ್ತೀವಿ? ಕುದಿಸಿ ಒಣಗಿಸಿ ಎಲ್ಲಾ ಮಾಡ್ತೇವ್ರಿ. ಅವ್ರಿಗೆ ಬೇಕಂದ್ರೆ ಸರ್ ಗ್ರೈಂಡಿಂಗ್ ಮಾಡಿ ಪಾಲಿಶ್ ಮಾಡಿ ಕೊಡ್ತೇವ್ರಿ. ಅವ್ರ ಹೆಂಗ್ ಹೇಳ್ತಾರ ಹಂಗ. ಬಿಗರ್ ಪಾಲಿಶ್ ಬೇಕಂದ್ರೆ ಬಿಗರ್ ಪಾಲಿಶ್ ಕೊಡ್ತೇವ್ರಿ. ಮತ್ತ ಪಾಲಿಶ್ ಬೇಕಂದ್ರೆ ಪಾಲಿಶ್ ಕೊಡ್ತೇವೆ. ಪಾಲಿಶ್ ಅಂದ್ರೆ ಅದ್ ಮ್ಯಾಗಿಂದೆಲ್ಲ ಕೆತ್ತಿ ತೆಗೆದು ಸ್ವಚ್ಛ ಆಗ್ಬೇಕ್ರಿ. ಹೌದ್ರಿ. ಮತ್ತೆ ಬಿಗರ್ ಪಾಲಿಶ್ ಬೇಕಂದ್ರೆ ಕುದಿಸಿ ಒಣಗಿಸಿ ಏನ್ ಹಂಗ ತೆಗೆದಿರ್ತವ್ರ ಅದ್ ಹಂಗ ಕೊಡುದು. ಅದಕ್ಕ ರೇಟ್ ಸ್ವಲ್ಪ ಡಿಫ್ರೆನ್ಸ್ ಐತಿ ಸರ್. ಬಿಗರ್ ಪಾಲಿಶ್ ಅಂದ್ರ ಕೆತ್ತಲಾರ್ದ್ರೆ ಮತ್ತ ಪಾಲಿಶ್ ಅಂದ್ರೆ ಕೆತ್ತಬೇಕ್ರಿ. ಅದು ಕೆತ್ತುದ್ರಿಂದ ಸರ್ 1 ಕ್ವಿಂಟಲ್ 5 ಕಿಲೋ ಹೋಗ್ತೈತಿ ಸರ್. ಹೌದ್ರಿ. ಅದ ದಿವಸ 5 ಕಿಲೋ ಹೋಗ್ತೈತ್ರಿ. ಅದಕ್ಕ ಒಂದ್ 2-3 ಸಾವಿರ ರೂಪಾಯಿ ರೇಟ್ ಹೆಚ್ಚ್ರಿ ಸರ್. ಈಗ ಪಾಲಿಶ್ ಇಲ್ಲದಕ್ಕ ಕೊಟ್ಟು ಅಂದ್ರೆ ಒಂದ್ 2-3 ಸಾವಿರ ರೂಪಾಯಿ ಕಮ್ಮಿ ರೀ. ಅದು ಇಷ್ಟೇ ಇರ್ತೈತ್ರಿ. ಅದ ಹೆಂಗ್ ಬೇಕ್ತಾರಲ್ಲ ಹಂಗ್ರಿ. ಅಂದ್ರೆ ಅದು ಸಾಂಗ್ಲಿ ಮಾರ್ಕೆಟ್ ಏನ್ ಮಾರ್ಕೆಟ್ ಇರ್ತೈತ್ರಿ ಆ ಮಾರ್ಕೆಟ್ ಅಂದ್ರೆ 3-4 ಸಾವಿರ ರೂಪಾಯಿ ನಮಗ್ ಹೆಚ್ಚು ಸಿಗ್ತೈತಿ ಸರ್. ಅಂದ್ರೆ ನೀವು ಅರಿಶಿನಕ್ಕೂ ಮಾರ್ಕೆಟಿಗೆ ಅಳಿದಾಡ್ಬೇಕಾಗಿಲ್ಲ. ಇಲ್ಲ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನಂಗಿಲ್ಲ. ಇಲ್ರಿ. ಆಮೇಲೆ ನೀವು ಪಪ್ಪಾಯಿಗೂ ಮಾರ್ಕೆಟ್ಗೆ ಹೋಗ್ಬೇಕು ಅಂತಿಲ್ಲ. ಇಲ್ಲ ಸರ್, ಇಲ್ಲೇ ನಿಮ್ ಕಡೆನೇ ಬರ್ತೈತಿ ಎಲ್ಲಾರು. ನಮ್ಮ ಕಡೆ ಸಾವಯವ ಮಾಡೋದ್ರಿಂದ ಸ್ವಲ್ಪ ಸ್ಪೆಷಾಲಿಟಿ. ಸ್ಪೆಷಾಲಿಸ್ಟ್ ಐತಿ. ಜನರಲ್ ಮಾಡೋದು ಬೇರೆ, ಸಾವಯವ ಮಾಡೋದು. ಹೌದಲ್ರಿ? ಬಹಳ ಸಂತೋಷ. ಮತ್ತೆ ಇದಕ್ಕ ಎಟ್ ಎಕರೆಗೆ ಎಷ್ಟಾಕತ್ರಿ? 1 ಎಕರೆಗೆ ಸರ 12 ಕ್ವಿಂಟಲ್ ಬೀಜ ಬೇಕ್ರಿ ಸರ. ಏನ್ರಿ ದೊಡ್ಡ ಇದ್ದು ಅಂದ್ರೆ 1-2 ಕ್ವಿಂಟಲ್ ಹೆಚ್ಚು ಹತ್ತೈತ್ರಿ. ಮಟ್ಟಿ ಇದ್ದು ಅಂದ್ರ ಮೀಡಿಯಂ ಸೈಜ್ ಇತ್ತಂದ್ರ 1 ಎಕರೆಗೆ 12 ಕ್ವಿಂಟಲ್ ಬೇಕ್ರಿ. 12 ಕ್ವಿಂಟಲ್ ಅರಿಶಿನ ಬೇಕ್ರಿ. ಅರಿಶಿನ ಬೀಜ ಬೇಕ್ರಿ. ಬೀಜ ಬೇಕ್ರಿ. ಆ ನಂತರ ಇದ್ ನಾವ್ ತೆಗೆದ ನಂತರ ಸರ್ ನಮಗೆ 12 ಕ್ವಿಂಟಲ್ ಕಿಂತ ಹೆಚ್ಚು ನಮಗ್ ಬೀಜ ಉಳಿತಾವ್ರಿ. ನಮಗ್ ಬೀಜ ನಮಗ್ ಉಳಿತಾವ್ರಿ. ಮತ್ತ ಅದ ನಾವ್ ಮೊದಲೇನ್ ಹಚ್ಚಿರ್ತವ್ರಲ್ಲ ಅದ ಗಡ್ಡಿ ಇರ್ತೈತ್ರಿ. ಅದಕ್ಕ ಕರಿಗಡ್ಡಿ ಅಂತವ್ರಿ. ಅದು ಇರ್ತೈತ್ರಿ. ಅದು 2 ಕ್ವಿಂಟಲ್ 3 ಕ್ವಿಂಟಲ್ ಸಿಗ್ತೈತ್ರಿ ಸರ್. ಅದನ್ನ ಅವ್ರು ಇದ್ರವ್ರು ಒಯ್ಯಂಗಿಲ್ರಿ. ನಾವು ಹೊರಗೆ ಮಾರ್ಕೆಟ್ನಾಗ ಮಾರ್ತೇವ್ರಿ. ಅದು 1 ಕ್ವಿಂಟಲ್ 20,000 ರೂಪಾಯಿ ತನಕ ಅದು ಮಾರ್ತೈತ್ರಿ ಬೀಜ ಗಡ್ಡಿ. ಎಕರೆಗೆ ಎಷ್ಟು ಬಂದಂಗ ಹಾಕೈತ್ರಿ ಅದು? ಖರ್ಚು ರೀ ಸರ್. ಅಲ್ಲ ಖರ್ಚಲ್ಲ, ಲಾಭ ರೀ ಸರ್. ಇದು ಎಕರೆಗೆ 35 ಕ್ವಿಂಟಲ್ ನಮಗೆ ಅರಿಶಿನ ಮಾಡ್ತೈತ್ರಿ. ಅದು ಹೆಂಗ್ ಕ್ವಿಂಟಲ್ ಇರೋದು? ಈಗ ಸಾಂಗ್ಲಿ ಮಾರ್ಕೆಟ್ನಾಗ 10,000 ರೂಪಾಯಿ ಇತ್ತು ಅಂದ್ರೆ ನಮಗೆ 13,000-14,000 ರೂಪಾಯಿ ಸಾಂಗ್ಲಿ ಮಾರ್ಕೆಟ್ ಹೆಚ್ಚಿರ್ತೈತಿ ಸರ್. ಬಿಕಾಸ್ ಆಫ್ ಪ್ರೈಸ್ ರೀ. ಇದನ್ನ ಸಾವಯವ ಬೆಳೆದಕ್ಕೆ ನಮ್ಗೆ ಪ್ರೈಸ್ ಕೊಡ್ತಾರೆ. ಅದು ಹೆಚ್ಚುವರಿ ರೀ. 15,000. ಹೌದ್ರಿ. 13,000 1 ಕ್ವಿಂಟಲ್ ಸರ್. ಕ್ವಿಂಟಲ್ ಬೆಳೆ ಎಕರೆಗೆ ಎಕರೆಗೆ 35 ಕ್ವಿಂಟಲ್ ರೀ. 35 ಕ್ವಿಂಟಲ್. ಎಷ್ಟ್ರಿ? 13,000 ಇಂಟು 35 ರೇಟ್ ಆತಕ್ಕಿಲ್ರಿ? ಮಾರ್ಕೆಟ್ದಾಗ ಅಂದ್ರೆ ಹೆಂಗಿರ್ತೈತ್ರಿ? ಮಾರ್ಕೆಟ್ದಾಗ ಒಂದ್ಸಲ 10,000 ಇರ್ಬೋದು, 15,000 ಇರ್ಬೋದು, 20,000 ಇರ್ಬೋದು. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು 20,000 ಇರ್ತಾರೆ ನಮ್ಗೆ 23,000, 10,000 ಇತ್ತಂದ್ರೆ 13,000, 15,000 ಇತ್ತಂದ್ರೆ 17,000-18,000 ಇದ್ರ ಮೇಲೆ ಹೋಗುತ್ತೆ. ಮಾರ್ಕೆಟ್ ನಿಂದ ಒಟ್ಟು ನಿಮ್ಗೆ ಹೆಚ್ಚಿರ್ತೈತಿ. ಹೌದಲ್ರಿ? ಸಾವಯವದವ್ರಿಗೆ ಹೆಚ್ಚಿರ್ತೈತಿ. ಪ್ರೈಸ್ ಇರ್ತೈತ್ರಿ. ಅಡ್ಡಿಲ್ಲ. ಲಕ್ಷ್ಮೀಕಾಂತ್ ಅವ್ರು ಎಕರೆಗೆ ಕೊಟ್ಟ ಎಷ್ಟು ಲಾಭ ಆದಂಗ ರೊಕ್ಕ ಎಟ್ ಬಂದಂಗ ಆಕತ್ರಿ? ಇದು ಸರ್ ಎಕರೆಕ ಒಂದ್ 50,000 ರೂಪಾಯಿ ಬೀಜದ ಖರ್ಚು ಹೋಗ್ತೈತ್ರಿ. 4-4.5 ಲಕ್ಷ ರೂಪಾಯಿ ರೊಕ್ಕ ಆಕೈತಿ ಸರ್. ಚಲೋ ಅಲ್ಲ? ಕಬ್ಬಿನ್ಕಿಂತ ಹೆಚ್ಚಾತಲ್ಲ? ಕಬ್ಬಿನ್ಕಿಂತ ಹೆಚ್ಚಾಗಿ ಸರ್. ಹೆಸರು ಆತು. ಮಾರ್ಕೆಟಿಂಗ್ ಹೋಗ್ಬೇಕನ್ನಂಗಿಲ್ಲ. ಇಲ್ಲ ಸರ್. ಕಬ್ಬಿನ ಫ್ಯಾಕ್ಟರಿ ಯಾವಾಗ ಬಿಲ್ ಕೊಡ್ತಾರ ಕಾಕೋತ್ ಕುಂಡಂಗಿಲ್ಲ. ಇಲ್ಲ ಸರ್.
ಒಟ್ಟಾರೆ ಅರಿಶಿನ ಬೆಳೆಯಿಂದನೂ ರೈತರಿಗೆ ಲಾಭ ಹೇಳ್ತೀರಿ ನೀವು. ಇದ್ರಾಗೂ ಸರ್ ತೂಕದ ಮೋಸ ಇಲ್ಲ, ಇದ್ರಾಗೂ ಮೋಸ ಇಲ್ಲ ಸರ್. ನಾವ ಬ್ಯಾಗ್ ತಗೊಂಡು ಅವ್ರ ಬ್ಯಾಗ್ ಕೊಡ್ತಾರ ಸರ್, ಬ್ಯಾಗ್ನಾಗ 50 ಕಿಲೋ 500 ಗ್ರಾಮ್ ನೀವು ಹಾಕೋದು, ನಾವ ಹಾಕಿ ಪ್ಯಾಕ್ ಮಾಡೋದು. ನಮ್ಮಲ್ಲಿ ತೂಕ ನಮ್ಮಲ್ಲಿ ಇದ, ನೀವು ಫೈನಲ್ ಅಂತ? ನಾವ ಫೈನಲ್. ಓಹೋ, ಅಡ್ಡಿ ತೂಕ ಮೋಸ ಇಲ್ಲ ಸರ್. ಅಡ್ಡಿ ಇಲ್ಲ. ಮತ್ತೇನ್ ಮಾಡ್ಯಾರಿ? ಬೋರ್ ಸರ, ಮತ್ತ ಕಬ್ಬು ಐತ್ರಿ ಸರ, ಮೆಕ್ಕೆಜೋಳ ಐತಿ, ಗೊಂಜಾಳ ಹಾಕ್ತೇವ್ರಿ. ಗೊಂಜಾಳ ಐತ್ರಿ. ಅದು ಈ ಸಲ ಅದು ಪ್ರೈಸ್ ಚಲೋ ಸಿಕ್ಕೈತ್ರಿ ಸರ. ಹೌದ್ರಿ? ಎಷ್ಟು ಬೆಳೆದ್ರಿ ಗೊಂಜಾಳ? ಎಕರೆಕ ಒಂದ್ 1000ದಾಗ 20 ಕ್ವಿಂಟಲ್ ಮಾಡ್ಯಾವ್ರಿ ಸರ. ಆದ್ರ 2700 ರೂಪಾಯಿ ಕ್ವಿಂಟಲ್ದಂಗ ಗೊಂಜಾಳ ಕೊಟ್ಟವ್ರಿ ಸರ. ಎಷ್ಟು ಸಾವಿರ ಆತ್ರಿ ಗೊಂಜಾಳ? ಸಾವಯವ ಬೆಳೆದ್ರಿ? ನೋಡ್ರಿ ಸರ, ಚಲೋ ಅಂದ್ರೆ ತಿನ್ನಾಕ ಚಲೋ ತಿನ್ನಾಕ ಚಲೋ ಐತ್ರಿ ಸರ್. ತಿನ್ನಾಕ ಇಟ್ಕೊಂಡವ್ರಿ ನಾವು. ಇಟ್ಕೊಂಡ್ ಒಂದ್ 10 ರಿಂದ 15 ಕ್ವಿಂಟಲ್ ಕೊಟ್ಟನ್ರಿ. ಈಗ ಅದು ತೂಕ ನಮ್ಮಲ್ಲಿ ಏನಾರಿ ನಮಗೂ ಮೋಸ ಇಲ್ಲ. ಬ್ಯಾಗ್ ಅವ್ರು ಬ್ಯಾಗ ನಾವ್ ಕಾಳು ತುಂಬಿ ಪ್ಯಾಕ್ ಮಾಡುದು ನಾವ, ತೂಕ ನಮ್ಮಲ್ಲಿ ಏನಾರ ಕಾಟ ಮಾಡಿ ಕೊಟ್ಟವ್ರಿ. ಅವ್ನು ತಗೊಂಡಾರ ಕ್ಯಾಮ್ರಾ ತಗೊಂಡ್ರಿ. ನಾನ್ ತಗೊಂಡ್ರೆ ಹೆಂಗ್ರಿ ಬಾಳೆ? ಹೌದು. ಎಲ್ಲೈತ್ರಣ್ಣ ಅದು ನಿಮ್ ಕಬ್ಬು ಬೆಳೆದ ಕಬ್ಬು ಐತ್ರು? ಹೋಗೈತ್ರ ಕಬ್ಬ ಇಲ್ಲೊಂದ್ 2 ಎಕರೆ ಐತಿ ಬರ್ರಿ. ಇನ್ನೊಂದು ಐತ್ರಿ, ಉಳ್ಕಾತೆಲ್ಲ ಹೋಗೈತ್ರಿ. ಅಂದ್ರ ನಿಮ್ ಏನ್ ಬೆಳೆ ಅಂದ್ರೆ ನಿಮ್ದು ಇದು ಹಸ್ತನ್ರಿ ಅದನ್ನ ಒಟ್ಟು ಅಲ್ಲ ವರ್ಷ ಇರೋದ ಮುಂದೆ ಇದಕ್ಕೇನು ಡ್ರಿಪ್ ಮಾಡಿರ್ತಾರೋ? ಡ್ರಿಪ್ ಐತ್ರಿ ಸರ. ಡ್ರಿಪ್ ರೀ ಸರ್. ಅದ ಖರ್ಚು ಕಮ್ಮಿ ಸರ್. ಆಯ್ತಾ? ಪಪ್ಪಾಳಿದ್ರಿ. ನೋಡ್ರಿ ಕುರಿಕ್ ತರಬ್ತನ್ರಿ. ಮತ್ತ ಇದಕ್ಕ ಜಮೀನ್ ಅಂತ ಇರ್ಬೇಕ್ರಿ? ಅದಕ್ಕ ಇದು ಜಮೀನು ಸರ್ ಜೋಳಕ್ಕೆ ಬರಂಗಿಲ್ಲ ಸರ್. ಇದ ಒಟ್ಟು 6 ನೆಲ ಇರ್ಬೇಕ್ರಿ. 6 ನೆಲ ಇತ್ತಂದ್ರೆ ಸರ್ ಬರ್ತೈತ್ರಿ ಇದ. ಕರೆಕ್ಟ್. ಪ್ರಕೃತಿ ಒಂದ್ ಚಲೋ ಬೇಕು ನೋಡ್ರಿ ಸರ್ ಇದಕ್ಕ. ಅಲ್ರಿ? ಹ್ಞೂನ್ರಿ. ಕ್ಲೈಮೇಟ್ ಸರಿ ಇತ್ತಂದ್ರ ಇದರಂತ ಬೆಳೆನೂ ಯಾವುದೂ ಇಲ್ಲ. ಕ್ಲೈಮೇಟ್ ಒಂದು ಬೇಕು ನೋಡ್ರಿ ಇದಕ್ಕ. ಈಗ ತಂಡಿ ದಿವಸಕ್ಕೆ ಬಂದ್ ಸ್ವಲ್ಪ ಮಂಜ ಬೀಳ್ತೈತ್ರಿ. ಮಂಜು ಬೀಳ್ತೈತೇನ್ರಿ? ಹ್ಞೂನ್ರಿ. ಅದಕ್ಕಾಗಿ ಸ್ವಲ್ಪ ಇದೇನು ಹಿಂಗೈತಲ್ರಿ? ಇದು ಸರ್ ಇದೊಂದು ಡೆಮೋ ಪ್ಲಾಟ್ ಅರಿಸನ್ರಿ ಸರ್. ಇದ ಈಗ ಇದು ಉದ್ದೊಂದು ಏನೈತ್ರಿ, ಇದ ಸೇಲಂ ತಳಿ ರೀ. ಸೇಲಂ ತಳಿ ಏನ್ರಿ? ಹ್ಞೂ ಸರ. ಇದ ಮೊದಲು ಹಚ್ಚೇನ್ರಿ, ಇದು ಮಿಕ್ಸಿಂಗ್ ಆಗೈತ್ರಿ ಸರ. ಇದು ಒಣಗಿದ ಅರಿಶಿನ ಏನೈತ್ರಿ, ಇದ ಅಲೋಪಿಯಾ ಅಂತೇಳಿ ಅಂದ ಒಂದು ಹೊಸ ವೆರೈಟಿ ಐತ್ರಿ ಸರ್. ಅಲೋಪಿಯಾ ರೀ. ಇದು ಹೊಸ ವೆರೈಟಿ ಐತ್ರಿ. ಇದಕ್ಕ ಡೆಮೋ ಕೊಟ್ಟಾರ ಸರ. ಡೆಮೋ ಕೊಟ್ಟಾರ ಇದನ್ನ ಬೆಳಿರಿ ನೋಡೋಣ ಅಂತೇಳಂದ ನಮ್ಮ ತುಕ್ಕಾನಟ್ಟಿ ಕಿವಿಕಿದೆ ಅಂದ್ರ ಡೆಮೋ ಕೊಟ್ಟಾರ್ರಿ. ಇದನ್ನ ತುಕ್ಕಾನಟ್ಟಿ ಕಿವಿಕಾರ್ ಕೊಟ್ಟಾರನ್ರಿ? ಹ್ಞೂನ್ರಿ, ಕೊಟ್ಟಾರ್ರಿ. ಅದಕ್ಕ ಇದ್ರದ ಡೇಟ್ ಮುಗ್ದೈತ್ರಿ ಸರ. ಡೇಟ್ ಬಂದೈತಿ ಸರ್. ಕಟಾವ್ ಬಂದೈತ್ರಿ. ಇದ ಅದಕ್ಕಾಗಿ ಒಣಗೈತಿ ಸರ್. ಅಡ್ಡಿಲ್ಲ ಅಂದ್ರೆ 7 ತಿಂಗಳು ಆಗೈತ್ರಿ ಸರ್. ನಾವು ಡೆಮೋ ಕೊಟ್ಟ ತಾರೀಖ್ ಪ್ರಕಾರ ಸರ್ ಇದ್ರದ. ಆಮೇಲೆ ಅದ ಮುಂದೆ ಕಬ್ಬದು ಎಲ್ಲಿದಾವ್ರಿ? ಅದ ಕಬ್ಬು ಇಲ್ಲಿ ಮುಂದೆ ಐತಿ ನೋಡ್ರಿ ಸರ್. ಇಲ್ಲಿ ಮುಂದೆ ಐತಿ ಬರ್ರಿ ಸರ್. ಈ ಎಲ್ಲಕ್ಕೂ ಡ್ರಿಪ್ ಯೂಸ್ ಮಾಡ್ತೀರೇನು? ಎಲ್ಲಕ್ಕೂ ಡ್ರಿಪ್ಪರ್ ಸರ. ಆಳ ಕಮ್ಮಿ ಅಂದಂಗ ಆತ್ರಿ. ಆಳಿಗೆ ಉಳಿತಾಯ ಸರ್. ಆಳಿನ ನಿಗ್ರಕ ಸರ್ ಇದೆಲ್ಲ ಡ್ರಿಪ್ ಮಾಡೇನಿ ಸರ್. ಇಲ್ಲಿ ಪಕ್ಕದಾಗ ನೀರ್ ಕಾವಲಿ ಐತ್ರಿ ಸರ್. ಬಾಜುಕ್ ಐತೇನ್ರಿ? ಬಾಜುಕ್ ಐತ್ರಿ. ಕರೆ ಲೇಬರ್ ಪ್ರಾಬ್ಲಮ್ ಆಗಿ ಸರ್ ಎಲ್ಲ ಡ್ರಿಪ್ ಮಾಡೀನ್ರಿ. ನನ್ನ ಹೊಲ್ದಾಗ 2 ಬೋರ್ ಅದಾವ್ರಿ ಸರ. ಬೋರ್ ಕುಣಿನೂ ಬಾಳ ದೂರ ಇಲ್ಲ ಸರ. 100-200 ಫುಟ್ ಕುಣಿ ಅದಾವ್ರಿ ಸರ್. 8 ಇಂಚ್ ನೀರು? 4-4.5 ಇಂಚ್ ನೀರ್ ಅದಾವ್ರಿ ಸರ್. ಹೌದ್ರಿ? ಹ್ಞೂನ್ರಿ. ಚಲೋ ಐತ್ರಲ್ಲ. ಹ್ಞೂನ್ರಿ. 4-4.5 ಇಂಚ್ ನೀರ್ ಐತ್ರಿ. ನಿಮ್ ನಸೀಬ ಐತ್ರಲ್ಲ? ಐತ್ರಿ ಸರ್. ಒಟ್ಟ 80 ಫುಟ್ ಬಿಟ್ಟೇನ್ರಿ ಸರ. 80 ಫುಟ್. ಹೌದ್ರಿ. ನೀರ್ ರಗಡ್ ಹಾಕೈತ್ರಿ? ರಗಡ್ ಹಾಕೈತ್ರಿ. 24 ತಾಸು ಹೊಡೆದ್ರು ಏನು ಇದು ಬೆಳೆಯಂಗಿಲ್ಲ ಸರ್. ಕಬ್ಬ ಇದಾರಿ ಸರ್ ಕಬ್ಬ. ಈಗ ಇದು ಯಾವ ವೆರೈಟಿ ರೀ? ಇದ 86-032 ರೀ. ಇದು ಹೌದನ್ರಿ? ಹ್ಞೂ.
ಕಬ್ಬ ಇದೇನ್ರಿ ಹಾ ಇದಾರ ಸರ ಇದು ಸಾವಯವದಲ್ಲ ಸಾವಯವ ಸರ್ ನೀವು ಇದು ಗೊಬ್ಬರ ಒಟ್ಟ ಹಾಕಿಲ್ಲ ಇಲ್ರಿ ಸರ ರಾಸಾಯನಿಕ ಗೊಬ್ಬರ ಇಲ್ರಿ ಸರ್ ಹಿರಿಯ ಗೊಬ್ಬರ ಏನ್ ಹಿರಿಯ ಗೊಬ್ಬರ ಕೇಳುವಂಗಿಲ್ಲ ಸರ್ ಅದ್ರ ಸುದ್ದಿನಾಗ ಮಾತಾಡುವಂಗಿಲ್ಲ ನಮ್ಮ ಮುಂದೆ ಹೌದಲ್ರಿ ಹೌದು ಸರ ನೀವೇನ್ ಬೆಳೆದ್ರೆ ಎಲ್ಲ ರಾಸಾಯನಿಕ ಮುಕ್ತ ಮಾಡ್ಯಾರಿ ಹೌದು ಸರ ಮತ್ತೆ ನಾನು ಹೊಲಕ್ಕೆ ತರಬೇಕಾದ್ರೆ ಸರ್ ಯಾವ ಕಂಪ್ನಿಯವ್ರ ಕರ್ಕೊಳಂಗಿಲ್ರಿ ನಾ ಹೌದಲ್ರಿ ₹1 ಹೊರಗಿಂದ ರೊಕ್ಕ ಕೊಟ್ಟು ತರಂಗಿಲ್ಲ ಸರ್ ನನ್ನ ಹೊಲ್ದಂದ್ರೆ ಬೆಳೆದಿದ್ದು ಇದೇ ಸಾಗಿನ ಗೊಬ್ಬರ ಇದ್ರ ನನಗ ರಮದಿನ ನಿಮ್ಗೆ ಹೊಳೆದ್ ಮೂಡ್ತೀರಿ ಹೌನ್ರಿ ಹುಕ್ಕ ಸ್ಟೈಲ್ ಅತ್ತಾರ ಅದಕ್ಕೆ ಹೌನ್ರಿ ಅದ ರಮದಿನ ಅಲ್ಲೇ ಮುರಿದು ಅಲ್ಲೇ ಕೊಳಿಸ್ತಾರ ಅದನ್ನ ಅಲ್ಲೇ ಕೊಳಿಸ್ತೇನೆ ಅದಕ್ಕೆ ರೌಂದಿ ಕಟ್ ಮಾಡಿ ಮಷಿನ್ ತರ್ತಾರ ಇದಕ್ಕೆ ಇಲ್ರಿ ಸರ್ ರೌಂದಿ ಕಟ್ ಮಾಡೋಂದ್ರೆ ಸಾಲ್ ಬಿಟ್ಟು ಸಾಲ್ ತುಂಬತನ್ರಿ ಮತ್ತ ಇದು ಹಚ್ಚಗದ್ ಬಿತ್ತಂದ್ರ 1 ವರ್ಷ ಕಾಯಿ ಬಿತ್ತಂದ್ರ ಕಟ್ ಮಾಡೋ ಮಷಿನ್ ಕಟ್ ಮಾಡಿಸಿ ಬಿಡ್ತೇನ್ರಿ ಮತ್ತೆ ಎರಡನೇದು ಬತ್ತಪ್ಪ ಅಂದ್ರ ಅದನ್ನ ಬೆಳೆದ ಕಟ್ಟಿಟ್ಟು ಎರಡು ಕೋಳಿ ಬೆಳೆಸ್ತೀನಿ ಬೆಳೆಸ್ತೇನೆ ಸರ್ ಯಾಕೆ 3ನೇ ಕೋಳಿ ಇದಾಗಿಲ್ಲ 3ನೇ ಕೋಳಿಕಂದ್ರೆ ಸರ್ ಅದು ಗಾಡಿ ಸತ್ತಿರ್ತೈತ್ರಿ ಇಳುವರಿ ಹೊಂದಂಗಿಲ್ರಿ ಸರ್ ಅದಕ್ಕ ಕಬ್ಬಿನ ಸಂಖ್ಯೆ ಕಡಿಮೆ ಆಗ್ತೈತ್ರಿ ಕಡಿಮೆ ಆತಂದ್ರೆ ಇಳುವರಿ ಬರಂಗಿಲ್ರಿ ಅದಕ್ಕೆ ನಾ ಏನ್ ಮಾಡ್ತೇನ್ರಿ ಒಂದು ಹಚ್ಚಗಬ್ಬು ಒಂದು ಕುಳಿ ತಕೋತೇನ್ರಿ ಸರ್ ಹಚ್ಕಬ್ಬು ಒಂದು ಕುಳಿ ಎಷ್ಟು ಟನ್ ಆಗ್ತೈತ್ರಿ ಇದು ಎಕರೆಗೆ 60 ಟನ್ ಇಳುವರಿ ಐತ್ರಿ 60 ಟನ್ ಬೀಳ್ತೈತಲ್ರಿ ಅಡ್ಡಿಲ್ಲ ಅಂದ್ರೆ ಬೇರೆದವ್ರ ಸುಳ್ಳು ತಿನ್ನಂಗ ಹೋದಿಲ್ರಿ ಸುಳ್ಳು ಸರ 100 ಟನ್ 120 ಟನ್ ಬೆಳಿಬೇಕಾರೆ ಸರ್ ಅದು ದೋಷ ಬೇಕ್ರಿ ಬಾಳ ದೋಷ ಬೇಕ್ರಿ ಖರ್ಚು ಮಾಡ್ಬೇಕಾಗತ್ತೆ ಹೌದ್ರಿ ಅವ್ರ ಅಷ್ಟು ಬೆಳೆದವ್ರ ಲಾಗೂಡ್ ಹಾಕ್ಬೇಕಾರೆ ಸಿಕ್ಕಾಪಟ್ಟಿ ಲಾಗೂಡ್ ಹಾಕಿರ್ತಾರ್ರಿ ಮತ್ತ ಹಿಂಗೊಂದಿಲ್ಲಾಕ್ರಿ ಸರ ಈಗ ₹20,000 ನಾವು ಲಾಗೂಡ್ ಹಾಕಿದ್ವಿ ಅಂದ್ರ ಒಂದ್ 10 ಟನ್ ಹೆಚ್ಚಾಗ್ತೈತಿ ಅಂದ್ರೆ ಆ ಖರ್ಚು ಅಲ್ಲೇ ಹೋಗ್ತೈತ್ರಿ ಸರ್ 20,000 ಎಕ್ಸ್ಟ್ರಾ ಕೊಟ್ಟಿರ್ತಾವ ಈಗ ಅವ್ರಿಗಿಂತ ನಮ್ದೊಂದು 4 ಟನ್ ಕಡಿಮೆ ಆದ್ರೂ ಆ ರೊಕ್ಕ ನಮಗೆ ಇಲ್ಲಿ ಬೇಕಾಗಿರ್ತೈತಿ ಸರ್ ನಾವು ₹20,000 ಕೊಟ್ಟಿರಂಗಿಲ್ಲ ₹20,000 ಕೊಟ್ಟಿರಂಗಿಲ್ಲ ಮತ್ತ ಅವ್ರ 18 ತಿಂಗಳು 2 ವರ್ಷ ಬಿಟ್ಟ 120 ಟನ್ ಮಾಡ್ತಾರ ಸರ್ ನಾ 12 ತಿಂಗಳಾಗನ 60 ಟನ್ ತೆಗಿತೇನೆ ಅಂದ್ರೆ 120 ಟನ್ 2 ವರ್ಷಕ್ಕೆ 120 ಟನ್ ಆಗ್ತೈತ್ರಿ ಮತ್ತ ಈಗ ವರ್ಷ ಕಬ್ಬು ಕಟಾವ್ ಮಾಡೋದ್ರಿಂದ ಲೇಬರ್ಗೆ ಪ್ರಾಬ್ಲಮ್ ಆಗಂಗಿಲ್ಲ ಸರ್ ಗಾಡಿ ಅವ್ರ ಕಬ್ಬು ಕಡಿಯವ್ರಿಗೆ ಆನ ಕೊಡ್ಬೇಕಾಗ್ತೈತಿ ಅದನ್ನ ಹತ್ತಂಗಿಲ್ಲ ಅದು ಲಾಭ ಆಗ್ತೈತಿ ಮತ್ 2 ವರ್ಷಕ್ಕೆ ಒಮ್ಮೆ ನಾ ಕಡಿಸ್ತೀನಿ ಅಂದ್ರ ಬಿದ್ದು ಬಹಳ ಸತ್ಯಾನಾಶ ಆಗಿರ್ತೈತಿ ಕಬ್ಬು ಕಡಿಯವ್ರ ತ್ರಾಸ ಆಗ್ತೈತಿ ಅವ್ರ ಆನ್ ಪಗಾರ ಎಕ್ಸ್ಟ್ರಾ ಅವ್ರಿಗೆ ಯಾರನ್ನ ಕೊಡ್ಬೇಕಾಗ್ತೈತಿ ನಾವ್ ಏನ್ ಹೆಚ್ಚು ಮಾಡ್ತಾವೋ ಅದ್ ಹೊರಗೆ ಕೊಡ್ತಾವ ಕರೆ ನಮಗ್ ಸುಖ ಆಗಂಗಿಲ್ಲ ಇದನ್ನ ಅಂದ್ರ ಅದಕ್ಕೆ 2 ಬೆಳೆ ತಕೋತೀರಿ ಹೌದು 2 ಬೆಳೆ ತಕೋತೀನಿ ರೈತರಿಗೂ 2 ಬೆಳೆ ತಕೊಂಡು ಒಳ್ಳೇದ್ರಿ ಆಮೇಲೆ ಇದನ್ನ ಎಷ್ಟು ಎಕರೆ ಹಾಕಿರಿ ಕಬ್ಬೊಂದು 6-7 ಎಕರೆ ಐತ್ರಿ ಸರ್ 6-7 ಎಕರೆ ಐತಿ 6-6-36 ಈ ಕಬ್ಬಿನಕ್ಕಿಂತ ನಿಮ್ಗೆ ಉಕಾಲ್ ಬೆಳೆದ್ರೆ ಹೆಚ್ಚು ಲಾಭ ಐತ್ರಿ ನಮಗ್ ಉಕಾಲ್ ಬೆಳೆ ಸರ್ ನನಗ ಪಪ್ಪಾಳಿ ಅರಿಶಿನ ಬಾಳಿ ಇದೇ ಲಾಭ ಐತ್ರಿ ಸರ್ ಆದ್ರೆ ನನಗ್ ಮನ್ಯಾಗ ದನ ಗೊಬ್ಬರ ಅದಕ್ಕೂ ಸಾಗಿ ಬೇಕ್ರಿ ಸರ್ ಅದರ ಸಂಬಂಧ ಕಬ್ಬು ಹಚ್ತೇನ್ರಿ ಅದ ಕಬ್ಬಿನ ರೌಂದಿಂದ್ರ ಅವಕ್ಕೆ ದನಗಳಿಗೆ ವಾಡಿ ಆಗ್ತೈತಿ ಅದ ಗೊಬ್ಬರ ಆಗ್ತೈತಿ ಕಾಂಪೋಸ್ಟ್ ತಯಾರು ಮಾಡ್ಕೋತೇನ್ರಿ ಅದ್ರ ಸಂಬಂಧ ಕಬ್ಬು ಹಚ್ಕೋತೇನ್ರಿ ಓಕೆ ಯಜಮಾನ್ರಿ ಇದಕ್ಕೆಲ್ಲ ಗೊಬ್ಬರ ಎಲ್ಲಿ ವ್ಯವಸ್ಥೆ ಮಾಡ್ತೀರಿ ಏನೇನು ಕತೆ ಇದಕ್ಕೆ ಸರ್ ಇಷ್ಟ ನಮ್ದು 7 ಎಕರೆ ಜಮೀನಿಕ್ರಿ ಸರ್ ಇದನ್ನ ಬಯೋಡೈಸ್ ಕಟ್ಸೇನ್ರಿ ಸರ್ ನಾ ಹೌದನ್ರಿ ಹೌನ್ರಿ ಇದ 6 ಫೂಟ್ ಗುಮ್ ಐತ್ರಿ ಸರ್ 6 ಫೂಟ್ ಕೆಳಗೆ ಆಳ ಐತ್ರಿ ಇದರಿಂದ 20 ಫೂಟ್ ಐತ್ರಿ ಸರ್ ಉದ್ದ ಉದ್ದ ಇದ 12 ಫೂಟ್ ಅಡಾಗಲ್ ಐತ್ರಿ ಸರ್ 6 ಫೂಟ್ ಆಳ ಐತ್ರಿ ತೆಳಗ ಇದಕ್ಕ ಸೋಸುವಂಗ ಸಿಸ್ಟಮೆಟಿಕ್ ಮಾಡೇನಿ ಸರ್ ಹೌದನ್ರಿ ಹೌನ್ರಿ ಏನ್ ಮಾಡಿರಿ ಇದಕ್ಕ ಒಂದು ಪೈಪ್ ಮಾಡಿ ತಗೊಂಡೇನ್ರಿ 3 ಇಂಚ್ ಪೈಪ್ ಎರಡು ಹಾಕೇನ್ರಿ ಅವಕ್ಕ ಹೋಲ್ ಹೊಡವೇನ್ರಿ ಹೋಲ್ ಹೊಡೆದ ಪ್ಲಾಸ್ಟಿಕ್ ಜಾಳಿಗೆ ಹಾಕೇನಿ ಸರ್ ಹಿಟ್ಟು ಚಾನ್ಸು ಚಾಣಿಗೆ ಇರ್ತೈತ್ರಲ್ಲ ಆ ಟೈಪ್ ನಾನು ಚಾಣಿಗೆ ತಂದ ಚಾಣಿಗೆ ಹಾಕೇನ್ರಿ ಇವೆಲ್ಲ ಸಗಣಿ ಗೊಬ್ಬರ ತಂದ ಕಡಿತೇನ್ರಿ ಕಡದಕ್ಕೆ ನೀರ್ ಬಿಡ್ತೇನ್ರಿ ನೀರ್ ಬಿಟ್ಟ ನಂತರ ಇದೆಲ್ಲ ಸಗಣಿ ಕೊಳತ ಆ ಚಾಣಿಗ್ಯಾಗ ಸೋಸಿ ಈಚೆಗಡೆ ಒಂದು ಕಾಲಮ್ ಮಾಡೇನ್ರಿ ಸರ ಈಗ ಹೋಗಿದ್ದಾರ ಇವನ್ ಈಗ ಹೋಗದವ್ರಿ ಸರ ಇದು ಕಾಲಮ್ ಮಾಡೇನ್ರಿ ಇಲ್ಲಿ ನೀರ್ ಬಸದ ಅಲ್ಲಿಗೆ ಬರ್ತೈತ್ರಿ ಸರ ಇಲ್ಲಿಗೆ ಬರ್ತೈತ್ರಿ ಇಲ್ಲಿ ಬಂದ ನಂತರ ಇದನ್ನ ನಮ್ದು ಎಲ್ಲ ಹೊಲಕ್ಕೆ ಡ್ರಿಪ್ ಐತ್ರಿ ಸರ ಡ್ರಿಪ್ ಐತ್ರಿ ಡ್ರಿಪ್ ಇರೋಣ ನಾ ಇದನ್ನ ಏನ್ ಮಾಡೀನ್ರಿ ಇಲ್ಲೊಂದು ವೆಂಚೂರಿ ಕುಣಿಸೇನಿ ಸರ ಇದು ವೆಂಚೂರಿ ಸರ್
ಇದು ಹಂಗಂದ್ರೆ ಇಲ್ರಿ ಇದು ಒಂಚೂರಿ ನೀರ್ ಜಗ್ಗಾಕ್ರಿ ಸರ್ ಇದ ನೀರ್ ಜಗ್ಗಾಕ ನೋಡ್ರಿ ಅದ ನಮ್ದ ಅಲ್ಲಿ 3 ಫೂಟ್ ಹಿಂದ ಬೋರ್ ಐತ್ರಿ ಅಲ್ಲಿಂದ್ರ ನೀರ್ ಬರ್ತೈತ್ರಿ ನೀರ್ ಬಂದು ಈ ಇದ್ರ ತಗೊಂಡು ಇದಕ್ ಪ್ರೆಷರ್ ಮಾಡ್ತೇನ್ರಿ ಸರ್ ನೀರ ಪ್ರೆಷರ್ ಮಾಡಿ ಅಂದ್ರೆ ಈ ಹಾಲ್ ಚಾಲು ಮಾಡಿ ಅಂದ್ರೆ ಈ ಹಾಲ್ ಪ್ರೆಷರ್ ಕೊಟ್ಟನಂದ್ರೆ ಸರ್ ಇದ್ರಾಗಿನ ನೀರ್ ಆಟೋಮೆಟಿಕ್ಲಿ ಜಗ್ತೈತ್ರಿ ಸರ್ ಆಟೋಮೆಟಿಕ್ ಆಗಿ ಪ್ಲಾಂಟ್ ಆಟೋಮೆಟಿಕ್ಲಿ ಜಗ್ತೈತ್ರಿ ಇದ್ರಾಗ ಸೋಸ್ತೈತ್ರಿ ಅದ ಇದ್ರಾಗ ಸ್ಯಾಂಡ್ ಫಿಲ್ಟರ್ ಇದ್ರ ಸ್ಯಾಂಡ್ ಫಿಲ್ಟರ್ ನೋಡ್ರಿ ಇದ್ರಾಗ ಸೋಸ್ತೈತ್ರಿ ಸೋಸಿ ಎಲ್ಲಾ ಹೊಲಕ್ ಕನೆಕ್ಷನ್ ಹೋಗ್ತೈತ್ರಿ ಇದ ಅಂದ್ರೆ ಎಲ್ಲಾ ಹೋಗ್ತೈತ್ರಿ ನೋಡ್ರಿ ಇದ ನಮ್ದು ಏಕಕಾಲಕ್ಕೆ 4 ಎಕರೆಗೆ ಚಾಲು ಮಾಡ್ತೇನೆ ಸರ್ ಇದನ್ನ ಯಾವ್ದು ಇದು ಸಾನ್ಸೋದೆಲ್ಲ ನೋಡ್ರಿ ಏಕಕಾಲಕ್ಕೆ 4 ಎಕರೆಗೆ ಒಮ್ಮೆ ಹೋಗ್ತೈತ್ರಿ ಹೋಗಿ ಇವಿ ಮುಖಾಂತರನೇ ನಾವು ಹೊಲಕ್ಕೆಲ್ಲ ಸ್ವಲ್ಪ ಇದಾಗ್ತೈತ್ರಿ ಗೊಬ್ಬರ ಕೊಡ್ತೇವೆ ಒಳ್ಳೇದ್ರಿ ಮತ್ತೆ ನಿಮ್ಗೆಲ್ಲ ಇವೆಲ್ಲ ಎರಿ ಅವೆಲ್ಲ ಮನಿ ತಗ ಸರ್ ಎರಿ ಕಟ್ಟೋದು ಎಲ್ಲ ಇಲ್ಲೇ ಅದಾವ್ರಿ ನೋಡ್ರಿ ಅಲ್ಲೇ ದನ ಅದಾವ್ರಿ ತಿಪ್ಪಿ ಗೊಬ್ಬರ ಎಲ್ಲ ಕಾಂಪೋಸ್ಟ್ ಎಲ್ಲ ಅಲ್ಲೇ ಐತ್ರಿ ಅಲ್ಲೇ ನೋಡೋಣ ಓಕೆ ಓಕೆ ಇದ ಸರ್ ತೊಗರಿ ಸರ್ ಇದು ತೊಗರಿ ಸರ್ ಇದ ನಾವು ಅರಿಶಿನ ಸುತ್ತರಿಗೆ ಬೌಡರ್ ಹಾಕೋತೀವಿ ಸರ್ ಇದನ್ನ ಬೆಳಿ ಸುತ್ತರಿಗೆ ಸರ್ ಬೌಡರ್ ಹಾಕೋತೇವ್ರಿ ಬೌಡರ್ ಹಾಕೊಂಡು ಇದ ನಮಗ ತೊಗರಿ ಕಾಳ ನಾವು ಇದನ್ನೇ ಉಪಯೋಗ ನಮಗ್ರ ಇದ ಕಟ್ಟಿಗೆ ನಮ್ಗೆ ಉರುವಾಕ ಆಗ್ತೈತ್ರಿ ಹೊಟ್ಟ ಅಡಗುಳಿಗೆ ಆಗ್ತೈತ್ರಿ ಇದ ಸಾವಯವದಾಗ ಬೆಳೆದಂತ ತೊಗರಿ ನಮಗ ಮನೆಗೆ ಉಪಯೋಗ ಮಾಡಿ ಹೌದು ಸರ್ ಹೌದು ಸರ್ ಹ್ಞೂ ಸರ್ ಹೌದು ಸರ್ ಇಲ್ಲಿ ಆಡ ಸಾಕಾಣಿಕೆ ಮಾಡ್ಕೊಂತವ್ರು ಸರ್ ಹೌದು ಸರ್ ಎತ್ತರ ಮಾಡ್ತಾರಲ್ಲ ಅದ್ಯಾಕೆ ಮಾಡಿ ನೀವು ಅದ ಸರ್ ಖರ್ಚು ಭಾಳ ಬರ್ತೈತ್ರಿ ಸರ ಅದಕ್ಕೆ ನಾವು ಇಲ್ಲೇ ತೆಗೆದು ಸಿಂಪಲ್ ಮಾಡ್ತೀವಿ ಭೂಮಿಗೆ ಕಾಲಿಗೆ ಹತ್ತಬಾರ್ದಂತ ಹ್ಞೂ ಸರ್ ಎಲ್ಲ ಉಚ್ಚಿ ಎಲ್ಲ ಇರ್ತಾಗಿರಲ್ಲ ಹ್ಞೂ ಸರ್ ಅದಕ್ಕೆ ಅವ್ರದ್ದು ಅದಕ್ಕೇನು ಕಾರಣ ಹೇಳ್ತಾರ ಅದ ಹಂಗಿಲ್ಲ ಸರ್ ಅದ ಮಾಡೋದ್ರಿಂದ ಏನ್ ಮಾಡ್ತಾರ ಸರ್ ಮ್ಯಾಲ ಹಡ ಸಾಕ್ತಾರು ತೆಳಗ ಕೋಳಿ ಸಾಕಾಕ ಹೋಗ್ತಾರೋ 2 ಉತ್ಪನ್ನ ಬರ್ತೈತಿ ಸರ್ ಗೊಬ್ಬರ ಅನುಕೂಲ ಆಗ್ತೈತ್ರಿ ಇನ್ನು ಮುಂದೆ ಅದನ್ನು ಮಾಡ್ಬೇಕನ್ನೋ ಪ್ಲಾನ್ ಐತ್ರಿ ಸರ್ ಅದನ್ನು ಮಾಡ್ತೇನೆ ಸರ್ ಇವತ್ತು ಈಗಿನ ಪೂರ್ತದಾಗ ಕಡಿಮೆ ಖರ್ಚಿನಾಗ ಎಷ್ಟು ಮಾಡ್ಕೊಂಡ್ರಿ ರೈತಿಗೆ ಏನ್ ಬೇಕಲ್ಲ ಏನ್ ಹೊಸಾದ ಮಾಡುವಂತದ್ದೇನಿಲ್ಲ ಇಲ್ಲ ಸರ್ ಇದ್ರಾಗ ಮಾಡ್ರಿ ಅಂತೀರಿ ನೀವು ಹೌದ್ರಿ ನಾವೇನ್ ಮಾಡಿದೀವಿ ನೀವು ಮಾಡ್ಕೋರಿ ಹೌದ್ರಿ ಇಲ್ಲೇ ಕೋಳಿ ಸಾಕೋತೇನ್ರಿ ಕೋಳಿ ಅದಾವ್ರಿ ಜವಾರಿ ಜವಾರಿ ಕೋಳಿ ಜವಾರಿ ಕೋಳಿ ಸರ್ ಇಲ್ರಿ ಸರ್ ಅಲ್ರಿ ಜವಾರಿ ರೀ ಹ್ಞೂನ್ರಿ ಮೇವ್ನ್ಯಾಗದು ಸ್ವಲ್ಪ ಕಸರು ಮಾಡಂಗಿಲ್ರಿ ಇಲ್ರಿ ಸರ್ ಅವಕ್ಕೆ ದಾವಣಿ ಮಾಡೇನ್ರಿ ಸರ್ ದಾವಣ್ಯಾಗ ತಿಂತವ್ರೆ ಬರಂಗಿಲ್ರಿ ದನಗಳು ಸರ ಕಾಲಾಗೆಲ್ಲ ಚೊಕ್ಕಿದ್ರೆ ರೌಂದಿ ತಂದು ಒಗದ ತುಳಿಸಾಡ್ರಿ ಇದನ್ನ ಕಾಂಪೋಸ್ಟ್ ಮಾಡ್ಕೋತವ್ರಿ ಮಾಡ್ಕೋತವ್ರಿ ಸರಿ ಅಲ್ಲ ಅಂತಾರಲ್ರಿ ದನಗಳಿಗೆ ಬುಡಕ ಅದನ್ನ ಹಾಕಿ ಅವ್ರ ಹೆಂಡಿ ಅದ್ರಾಗಲ್ಲೇ ಉಳಿದೈತಿ ಇಲ್ಲ ಸರ ಅದ ಬೆಡ್ನ್ಯಾಗ ಮಾಡ್ಕೊಂಡ್ರೆ ಸರ್ ಅದ್ ಕಾಲ್ ಜಾರಿ ಬಿದ್ದು ಮಾಡಿ ದನ ಹಚ್ಕೋಬಹುದು ಸರ ನ್ಯಾಚುರಲ್ ಸರ್ ಇದು ನಮಗ್ ಗೊಬ್ಬರ ಆಗಿರ್ಬೇಕು ದನಕ್ಕೂ ಇದಾಗಿರ್ಬೇಕು ಎಲ್ಲ ಮುಂಜಾನೆ ತೆಗಿತೇವ್ರಿ ಸರ್ ಹ್ಞೂನ್ರಿ ದೋನ ಡೈಲಿ ಮುಂಜಾನೆ ಹೆಂಡಿದ ಬೆಳೆದು ಸ್ವಚ್ಛ ಮಾಡ್ತೇವ್ರಿ ಇಲ್ರಿ ಸರ ಸಾದಾಗಿ ಇರ್ಬೇಕ್ರಿ ಸರ ಇಲ್ಲ ಇದೊಂದು ಒಳಗೆ ಸಿಸ್ಟಮೆಟಿಕ್ ಮಾಡೇನಿ ಸರ ಹ್ಞೂನ್ರಿ ಎಮ್ಮೆ ಆಕಳು ಅದಾವ್ರಿ ಸರ ಇದು ಸಿಸ್ಟಮೆಟಿಕ್ ಮಾಡೇನಿ ಸರ್ ಇದ್ರಾಗ ಜರ್ಜರ್ ಬೀಳ್ತಾವ್ರಿ ಹೌದ್ರಿ ಸರ ಮಾಡೇನ್ರಿ ಸರ ಹೌದ್ರಿ
ಎಲ್ಲ ಮಾಡೇನಿ ಸರ. ಅದಕ್ಕೆ ನೀವು ಹೊರಗೆ ಇದು ಮಾಡಿರಿ. ಹ್ಞೂ ರೀ. ಇವ ಇನ್ನೊಂದು 13 ಅದಾವ್ರಿ. ಹಾಂ ರೀ. ಆಕಳ 2 ಅದಾವ್ರಿ ಸರ್ ಅಲ್ಲಿ. ಹ್ಞೂ ಅದಾವ್ರಿ 2 ಗೀರ್ ಅದಾವ್ರಿ. ಉಂಟವ್ರಿ ಸರ. ಉಣ್ಣಾಕಣ್ರಿ ಸರ್ ಇವೆಲ್ಲ. ಐತ್ರಿ ಸರ. ಹ್ಞೂ ರೀ. ಈಗ ಅದೊಂದು ಗಬ್ಬ ಐತ್ರಿ ಸರ್. ಈಗ ಅದ ಒಂದು ವರ್ಷದ್ದು ಹಿಂಡ್ತಿತ್ತು ಸರ್ ಅದ ಆಕಡ್ರಿ. ಈಗ 5 ತಿಂಗಳ ಗಬ್ಬ ಐತ್ರಿ. ಈಗ ಹಿಂಡದು ಬಿಟ್ಟೈತ್ರಿ. ಇದೊಂದು ಈಗ ಗಬ್ಬ ಐತ್ರಿ ಇದ. ಇದು ಹೊಸ ಸ್ಟೈಲ್ ಮಾಡಿದ್ದು. ಹೌದು ಸರ್. ಹೊಸ ಸ್ಟೈಲ್ ಮಾಡಿದ್ರು ಹೌದು ಸರ. ಇಲ್ಲಿ ಮುಂದೈತ್ರಿ ಸರ. ಇಲ್ಲಿ ಇದನ್ನ ಮೇವು ಕೊಯ್ಯಾಕ ಚಾಪ್ ಕಟ್ರಿ ಮಾಡ್ಕೊಂಡ್ರಿ. ಚಾಪ್ ಕಟ್ರಿ ಸರ. ಹ್ಞೂ ರೀ. ಆಚೆ ಕಡೆ ಸೈಡ್ ಮೇವು ಕೊರಗ ಸೈಲೇಜ್ ಮಾಡ್ಕೊಳಕ ಸ್ಟೋರೇಜ್ ಮಾಡ್ತೇನ್ರಿ. ಮತ್ತೆ ಇಳಿ ಮೇವು ಬಂದು ಹೋದಾಗ ಸೈಲೇಜ್ ಮಾಡ್ತೇನ್ರಿ. ಸೈಲೇಜ್ ಮಾಡ್ಕೊಂಡ ಇಟ್ಕೊಂಡ ಈ ಟೈಮ್ ಸ್ಟೋರ್ ಮಾಡ್ತೇನ್ರಿ. ಹ್ಞೂ ರೀ. ಇವತ್ತು ಶೇಂಗಾ ಹಿಂಡಿ ಐತಿರದ. ಹ್ಞೂ ರೀ. ದನಗಳು ಚಲೋ ಅಲ್ರಿ? ಹೌದು ಸರ್. ಆ ದನಗಳಿಗೆ ಹಾಕೋದು ವಿಶೇಷ ಏನು ಮೇವು ಬೆಳಿತಾರತ್ತಲ್ಲ? ಅದು ಅಜೋಲಾ ರೀ ಸರ. ಅಜೋಲಾನು ಮಾಡೇನ್ರಿ ಸರ. ಮಾಡಿದ್ರಿ? ಹ್ಞೂ ರೀ. ಅದು ಕಟ್ಟಿ ಮಾಡೇನ್ರಿ. ಆದ್ರೆ ಈಗ ಮಣ್ಣು ಮಳೆಗಾಲಕ್ಕೆ ಬಂದ ಅದ್ರ ಮ್ಯಾಗಿನ ಶೆಬ್ ಎಲ್ಲ ಹಾರಿ ಹೋಗತ್ರಿ. ಹಾರಿ ಹೋಗಿ ಅದಕ್ಕೆ ನಾಳೆ ಬೇಕ್ರಿ. ಅದಾಗ ಬಿಸಿಲು ಬೀಳಾಕತ್ತಾನ ಅದ ಫೇಲ್ ಆಗೈತ್ರಿ ಸರ. ಹ್ಞೂ ರೀ. ಇದೇ ತಿಪ್ಪಿರಿ ಸರ್ ನಮ್ದಿಂದ ಗೊಬ್ಬರ ಗ್ಯಾಸ್ ಐತ್ರಿ ಸರ್. ಹ್ಞೂ ರೀ. 1990 ಕಟ್ಸಿದ ಗ್ಯಾಸ್ ಐತ್ರಿ. 1990 ಕಟ್ಸಿರಿ? ಹ್ಞೂ ರೀ. ಅದೇ ಗ್ಯಾಸ ಮನೆಗೆ ಯೂಸ್ ಮಾಡ್ತೀವಿ. ಈಗ ಸದ್ಯ ಅದೇ ಇಲ್ಲೇ ಐತಿ ಬರ್ರಿ ಸರ್. ಹೌದು ಸರ. ನಮ್ಮ ತಂದೆಯವರ ಡಿಪಾರ್ಟ್ಮೆಂಟ್ನಾಗ ಇದ್ದಾಗ ಅವ್ರ ಗೊಬ್ಬರ ಗ್ಯಾಸಿನ ಇವು ಇದ್ದು ರೀ. ಆ ಟೈಮ್ದಾಗ ಇದು ಜೀನ್ ಬಂದು ಅಂತಂದ 1600 ಇಟ್ಟಂಗೆ ಐತ್ರಿ ಸರ. 1600 ಇಟ್ಟಂಗ್ರಿ. 16 ಚೀಲ ಸಿಮೆಂಟ ಅವಾಗ ರೀ. ದೀನ ಒಂದು ಸ್ಕೀಮ್ ಅನ್ರಿ? ಹ್ಞೂ ರೀ. ಅಂದ್ರೆ ಗೊಬ್ಬರ ಗ್ಯಾಸ್ ಮಾಡೋ ಸಂಬಂಧ. ಹ್ಞೂ ರೀ. ಮತ್ತೆ ಅರ್ಧ ಬ್ರಾಸ್ ಕಡೀರಿ, 1 ಬ್ರಾಸ್ ಉಸುಕ. ಇದ ತೆಳಗ್ರಿ ಸರ 9 ಫೂಟ್ ಐತ್ರಿ ಇದ. ಇದು? ಹ್ಞೂ ರೀ ಸರ. 9 ಫೂಟ್ ಇದ್ರಿ ಸರ. ತತ್ತಿ ಆಕಾರ ಗೋಲಾಕಾರ ಐತ್ರಿ ಇದ. ತೆಳಗು ಹಿಂಗೈತ್ರಿ, ಮ್ಯಾಲೂ ಬಂದ್ ಹಿಂಗೈತ್ರಿ. ಅದ ಗೋಲಾಕಾರದಾಗ ಐತ್ರಿ. ಹ್ಞೂ ರೀ. ಈ ಸದ್ಯ ಇದ್ರ ಮ್ಯಾಲ 20 ಟನ್ ಲೋಡ್ ಹಾಕಿದ್ರು ಸರ್ ಅದ ಮುರಿಯಂಗಿಲ್ಲ. ಅಷ್ಟು ಇದೈತ್ರಿ. ಯಾವ್ದ್ರಿ ಇದ್ರ ಮುಡ್ಕಿಂದ? ಹ್ಞೂ ರೀ ಸರ್. ಇದು ಎಲ್ಲ ಒಳಗೆ ರೌಂಡ್ ಐತ್ರಿ ಅದ. ಇದ ಇಲ್ಲಿ ಊರ್ಪುಲ್ ಆಗಿ ಬರ್ತೈತ್ರಿ. ಅಲ್ಲಿ ಶಗಣ ಕಲಿಸಿ ಬಿಡ್ತೇವ್ರಿ ಸರ್. ಇಲ್ಲಿ ಶಗಣ ಕಲಿಸಿ ಬಿಡ್ತೇವ್ರಿ. ಇದು ಅಲ್ಲಿ ತೆಳಗ್ ಹೋಗ್ತೈತ್ರಿ. ಹೋಗಿ ಇಲ್ಲಿ ಗ್ಯಾಸ್ ಬರ್ತೈತ್ರಿ. ಅದ ಅಲ್ಲಿ ಊರ್ಪುಲ್ ಆಗ್ತೈತ್ರಿ. ಊರ್ಪುಲ್ ಆಗ್ತೈತ್ರಿ. ಹ್ಞೂ ರೀ. ಇಲ್ಲಿ ಓವರ್ಫ್ಲೋ ಆಗ್ತೈತ್ರಿ. ಓವರ್ಫ್ಲೋ ಅದಕ್ಕೂ ಇದನ್ನ ಏನ್ ಮಾಡೇನ್ರಿ ಸರ್, ಇದನ್ನು 6 ಫೂಟ್ ಕಟ್ಟಿ ಮಾಡೇನ್ರಿ. 6 ಫೂಟ್ ಕಟ್ಟಿ ಮಾಡೇನ್ರಿ. ಕಟ್ಟಿ ಐತ್ರಿ ಇದ. ಅದ ನೀರ್ ಅಪ್ಸನ ಪ್ಲಾಸ್ಟಿಕ್ ಹಾಕೇನ್ರಿ. ಈಗ ಪ್ಲಾಸ್ಟಿಕ್ ಹಾಕೇನ್ರಿ. ಈಗ ಇದನ್ನ ಸ್ಲರಿರಿ ಮನುಷ್ಯರ್ನ ಒತ್ತಿ ಒಗಿಬೇಕಾದ್ರೆ ತ್ರಾಸ ಐತಿ ಸರ್. ಅದಕ್ಕೆ ಏನ್ ಮಾಡೇನ್ರಿ ಸರ್, ಒಂದು ಪೆಟ್ರೋಲ್ ಮಿಷನ್ ಮಾಡೇನ್ರಿ. ಪೆಟ್ರೋಲ್ ಮಿಷನ್ ಮಾಡಿ ಇದರಿಂದ ತುಂಬ್ತಂದ್ರೆ ಇವನ ಜಗ್ಗಿಸಿ ಆ ತಿಪ್ಪಿ ಮೇಲೆ ಹೋಗಿಸ್ತೇನ್ರಿ ಸರ. ಎತ್ತರ ತಿಪ್ಪಿ ಮೇಲೆ ಹೋಗಿಸ್ತೇನ್ರಿ ಸರ. 8 ದಿವ್ಸಕ್ಕೊಮ್ಮೆ ಇದು ತುಂಬತೈತ್ರಿ. 8 ದಿವ್ಸಕ್ಕೊಮ್ಮೆ ಒಗಿತೇನ್ರಿ. ಅದರ ರೌಂದಿ ಎಲ್ಲ ಚೊಕ್ಕ ಅದ ಒಗಿತೇನ್ರಿ. ಅದರ ರೌಂದಿಯಾಗ ಎಲ್ಲ ಚೊಕ್ಕ ಇದು ಸಗಣಿ ನೀರ ಎಲ್ಲ ಮಿಕ್ಸ್ ಆಗಿ ಅದಲ್ಲಿ ಕಳಿತೈತ್ರಿ. ಅದ ಕಳಿತ ತಯಾರಾಗ್ತೈತ್ರಿ. ಗೊಬ್ಬರ ಆಗ್ತೈತ್ರಿ. ಅದ ಎರೆಜಲ ಮಾಡಕ್ ಮಾಡೇನ್ರಿ ಸರ. ಸಾವಕಾಶ ತಂತೈತಿ. ಇಲ್ಲಿ ಬರ್ರಿ. ನಮ್ಕಿಂತ ಏನು ವಜನ್ ಇಲ್ಲಿ ಬರ್ರಿ ನೀವು. ಇಲ್ಲಿ ಅದನ್ನ ಅಜೋಲ ಮಾಡಕ್ ಮಾಡೀನ್ರಿ ಸರ್. ಅದ ಅಜೋಲ ಕಟ್ಟಿ ಮಾಡೀನ್ರಿ. ಇದಕ್ಕೆಲ್ಲ ಸೆಡ್ನೆಟ್ ಹಾಕಿನ್ರಿ. ಇದನ್ನ ಅದು ನಾಳೆ ಬೇಕ್ರಿ ಇದಕ್ಕೆ ಸರ. ಇದಕ್ಕೂ ನಾಳೆ ಇಂಪಾರ್ಟೆಂಟ್ ರೀ. ಇದಕ್ಕೂ ಇಂಪಾರ್ಟೆಂಟ್ ರೀ ನಾಳೆ. ಹೌದ್ರಿ. ಅದಕ್ಕೆ ಇದು ಸೆಡ್ನೆಟ್ ಹಾಕಿನ್ರಿ. ಈಗ ಮಳೆಗಾಗಿ ನಮ್ಮಲ್ಲಿ ಮಂಜಾನ ಕಾಟ ಬಾಡ್ರಿ ಸರ. ಮಂಜಾನ ಓಡಾಡೋಣ ಇದೆಲ್ಲ ಹರದೈತ್ರಿ ಸರ್. ಈಗ
ಈಗ ಇದಕ್ಕಿನ್ನ ಬಿದಿರು ತಗೊಂಡು ಬಂದು ಇದನ್ನ ಕುಡ್ಲ ಮಾಡ್ಬೇಕಂತ ವಿಚಾರ ಐತ್ರಿ. ಹ್ಞೂ ಅದನ್ನ ವಿಚಾರ ಐತ್ರಿ. ಇವನ್ನ ಅಜೋಲ ಕಟ್ಟಿ ಮಾಡ್ಕೊಂಡ್ರಿ, ಅದನ್ನ ಎರಿಜೋಲ ಡ್ರಮ್ ಮಾಡೇನ್ರಿ, ಎರಿಜೋಲ ತಕ್ಕೋತೇನ್ರಿ. ಆ ಬಾಟ್ಲಿಯಾಗಿದ್ದ ಎರೆಜೋಲ ಅಂದ್ರೆ ಸರ ಇದ್ರಾಗ ಗೊಬ್ಬರ ಹಾಕ್ತೇನ್ರಿ, ಇದ್ರಾಗ ಎರಿಹುಳ ಬಿಟ್ಟವ್ರತೆ. ಎರಿಹುಳ ಅದ್ರದ ಇಲ್ಲಿ ನೀರ್ ಹಾಕ್ತೇವ್ರಿ. ನೀರ್ ಹಾಕಿನ ಇದ್ರ ಒಳಗ ಸೋಸು ಸಿಸ್ಟಮೆಟಿಕ್ ಐತ್ರಿ ಸರ್. ಇದ ಒಳಗನ ರೀ, ಒಳಗೆ ಏನೈತಂದ್ರೆ ಇಲ್ಲಿ ಮಟ್ಟೆ ಐತ್ರಿ ಕಡಿ. ಆ ನಂತರ ಸಣ್ಣ, ಆ ನಂತರ ಸಣ್ಣ, ಆ ನಂತರ ಅಗ್ದಿ ಪೂರ ಸಣ್ಣ, ಆ ನಂತರ ಚಗಳ ಹಾಕ್ತೇನ್ರಿ. ಸಗಣ ಹಾಕಿದ್ರ ಎರಿಹುಳ ಸಾಕ್ತೇವ್ರಿ. ಇದ್ರಾಗ ನೀರು ಬಿಟ್ಟು ತಾವು ತೇವಾಂಶ ಇಟ್ಕೋತಾವ್ರಿ. ಇಟ್ಕೊಂಡ ಇದು ನಮಗೆ ಇದು ಬೇಕಂದಾಗ ನೀರು ಇದ್ರ ಬಿಟ್ಟು ಅಂದ್ರೆ ಮರುದಿವ್ಸಕಂದ್ರೆ ಸೋಸಿ ಇಲ್ಲಿ ಇದಕ್ಕೆ ಬರ್ತೈತ್ರಿ. ಅದ ಇದನ್ನ ಸೋಸ್ಕೊಂಡ್ ಹೋಗಿ ಬೆಳಿಗ್ಗೆ ಟಾನಿಕ್ ಹೊಡಿತೇವ್ರಿ ಸರ್. ಎರಿಹುಳುಗಳಿಂದ ಎರಿಹುಳ ಎರೆಜಲ ಇದನ್ನ ಮಾಡ್ಕೋತಾವ್ರಿ. ಅದನ್ನು ಮಾಡ್ತಾರೆ. ಔಷಧಿ ಹೊಡಿ ಬದಲು ಇದನ್ನ ಹೊಡಿ. ಟಾನಿಕ್ ರೀ ನಮ್ದ. ಇದ್ರಾಗ ಎಗ್ ಟಾನಿಕ್ ಅಂತ ಎಗ್ ಟಾನಿಕ್ ಮಾಡಿವಿ ಸರ. ಇದ್ರಾಗ ಜವಾರಿ ತತ್ತಿರಿ ಸರ. ಜವಾರಿ ತತ್ತಿ ರೀ 1 ಲೀಟರ್ ಲಿಂಬಿ ರಸ ರೀ, 1 ಪಾಕಿನಷ್ಟು ಕರಿ ಬೆಲ್ಲ. ಕರಿ ಬೆಲ್ಲ ರೀ ಇದನ್ನ ಮಾಡಿ 20 ದಿವಸದಿಂದ 30 ದಿವಸ ತನಕ ಇದನ್ನ ಇಡ್ಬೇಕ್ರಿ ಸರ. ಹ್ಞೂ ಇಡ್ಬೇಕ್ರಿ. ಇಟ್ ನಂತರ ಇದು ಎಗ್ ಟಾನಿಕ್ ರೀ. ಹ್ಞೂ ತತ್ತಿ ಹಾಕ್ತೇವ್ರಿ, ಜವಾರಿ ತತ್ತಿ ರೀ ಸರ. ಅದನ್ನ ಲಿಂಬಿ ರಸ ರೀ, ಒಂದ್ ಸ್ವಲ್ಪ ಬೆಲ್ಲ, 1 ಪಾಕಿಟ್ ಬೆಲ್ಲ, 20-30 ದಿವಸ ಇಡ್ಬೇಕ್ರಿ ಅದನ್ನ. ಅದಕ್ಕೆ ಎಷ್ಟು ರಸ ಇರ್ತೈತ್ರಿ, ಆ ರಸದೊಳಗ ತತ್ತಿ ಮುಚ್ಚಬೇಕ್ರಿ. ಲಿಂಬಿ ರಸ ನಮಗೆ ಎಷ್ಟು ಸಾಧ್ಯ, ಅರ್ಧ ಲೀಟರ್ ಇತ್ತು, 1 ಲೀಟರ್ ಇತ್ತು. ಇದ್ರೊಳಗೆ ಇದು ಎಷ್ಟು ಸಾಧ್ಯ ಐತಿ ಇತ್ತಕೈತಿಲ್ಲ, ತತ್ತಿ ಯಾವ ತರ ಮುಳುಗ್ಬೇಕ್ರಿ. ಅದು ನಿಂಬೆ ರಸ ಮುಳುಗ್ಬೇಕ್ರಿ. ಅದ್ ಏನಾಗ್ತೈತಿ ಅಂದ್ರೆ ಅದನ್ನ ತತ್ತಿ ಹೊಡೆಯಂಗಿಲ್ಲ ಸರ, ಹಂಗ ಹಾಕ್ಬೇಕ್ರಿ. ಅದ್ 15 ದಿವ್ಸಕ್ಕೆ ಅಂದ್ರೆ ಕಂಚ ಪಂಚ ಎಲ್ಲ ಕೂಡ ಕರಿಗಿ ಹೋಗ್ತೈತ್ರಿ. ಅದು ಎಲ್ಲ ಕರಗ್ತೈತ್ರಿ. ಅದ ಕರಿಗೆ ಅದೆಲ್ಲ ಚೊಕ್ ಮಿಕ್ಸಿಂಗ್ ಆಗಿರ್ತೈತ್ರಿ. ಆ ನಂತರ ಇದನ್ನ ಪಂಪಿಗೆ 50 ml ಹಾಕಿ ಸ್ಪ್ರೇ ಮಾಡಿಬಿಡುದ್ರಿ ಬೆಳಿಗ್ಗೆ. ಟಾನಿಕ್ ರೀ ಅದು ಸರ್. ಹ್ಞೂ ಸರ್, ಬೆಳಿರಿ. ಇದ ಎರಿ ಗೊಬ್ಬರ ರೀ. ಹ್ಞೂ ರೀ, ಎರಿಹುಳ ಘಟಕ ರೀ. ಅದಾವ್ರಿ ಸರ. ಎರಿಹುಳ ಅದಾವ್ರಿ ಸರ್. ಎರಿಹುಳ ಗೊಬ್ಬರ ಮಾಡ್ತೈತ್ರಿ, ತಯಾರು ಮಾಡ್ತೈತ್ರಿ. ಇದ 3 ತಿಂಗಳಿಗೊಮ್ಮೆ ಗೊಬ್ಬರ ಆಗ್ತೈತಿ ಸರ್. ಹ್ಞೂ ರೀ, 3 ತಿಂಗಳಿಗೊಮ್ಮೆ ಆಗ್ತೈತ್ರಿ. ಇದ ಗೊಬ್ಬರ ಎಲ್ಲ ಚೊಕ್ಕ ಸಾರ ನಮ್ ಭೂಮಿಗೆಲ್ಲ ಇದನ್ನ ಸಾರ ಗೊಬ್ಬರ ರೂಪದಾಗ. ಮುಂದೆಲ್ಲ ಯೂರಿಯಾ ಗೊಬ್ಬರ ಹಂಗ ಹಾಕ್ತಾರಲ್ಲ, ಆ ಟೈಪ್ದಾಗ ನಾವು ಇದನ್ನ ಭೂಮಿಗೆ ಕೊಡ್ತೇವ್ರಿ. ಬಂಗಾರ ಬೆಳೆಸಿದಂಗ ಇದನ್ನ ಆ ಟೈಪ್ದಾಗ ಇದನ್ನ ಗೊಬ್ಬರ ಕೊಡ್ತೇವ್ರಿ. ಇದನ್ನ ಮಣ್ಣಾಗ ಮುಚ್ಚಬೇಕ್ರಿ. ಯಾವ್ದೋ ಮಾಡ್ರಿ ಸರ್, ಮಣ್ಣಾಗ ಮುಚ್ಚಬೇಕು. ಹ್ಞೂ ಇವೆಲ್ಲ ಸರ್ ಇವ 2, 4, 6, 8 ಅದಾವ್ರಿ ಸರ. 8 ಘಟಕ. ಹ್ಞೂ ಸರ್. ನಮ್ಮ ಹಾಕತ್ತೀರಿ ಸರ್. ಇದು ನಿಮ್ಮ ಗೊಬ್ಬರ ಘಟಕ. ಹ್ಞೂ ಸರ್. ಹ್ಞೂ ಸರ್. ಈಗ ದನಗಳಿಗೆ ಮೇವಿಗಾಗಿ ಸರ್ ಅಲ್ಲೆಲ್ಲ ಒಂದು ಅರ್ಧ ಎಕರೆ ಹುಲ್ಲು ಹಚ್ಕೊಂಡವ್ರು. ಹ್ಞೂ ಇಲ್ಲೇ ಐತ್ರಿ. ಹ್ಞೂ ಅದು ಅದ್ರ ಹೆಸರು ಏನು ಗೊತ್ತಿಲ್ಲ ಸರ್. ಅದ ಸಜ್ಜಿ ಮೇವು ಅಂತಾರ ಹಾಕ. ಆಡಿಗೆ ಅಂತೂ ಹೆಣ್ಣುಗಳಿಗೆ ಆತ್ರಿ ಮಾಡಿವ್ರಿ. ಮತ್ತೆ ಗೊಬ್ಬರ ಮಾಡ್ಕೊಳಕ ರೌಂಡಿ ಎಲ್ಲ ಕಟ್ಟಿ ಸ್ಟಾಕ್ ಮಾಡ್ಕೋತವ್ರಿ. ಬಣಿ ಎಲ್ಲ ನಮ್ದ್ರಿ ಸರ್. ಹ್ಞೂ ಸರ್, ಇವೆಲ್ಲ ನಮ್ಮವ್ನವ್ರಿ ಸರ್. ಮೇವು ನಮ್ಮದಾರೆ. ಎಲ್ಲ ಯೂಸ್ ಮಾಡ್ತಾರೆ. ಹ್ಞೂ ಒಳ್ಳೇದು ಸರ್. ಲಕ್ಷ್ಮೀಕಾಂತ್ ಅವ್ರ, ಹೇಳಿ ಸರ್. ಈ ಸಾವಯವ ಕೃಷಿ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಹೆಂಗೆ ಬರ್ತರಿ ಸರ್? ನಾವು
ಸಾವಯವ ಕೃಷಿ ಮಾಡ್ಬೇಕಂತ ಇಂಟ್ರೆಸ್ಟ್ ಅಂದ್ರೆ ರೀ ಮೂಲತಃ ನಾವು ರಾಸಾಯನಿಕದಾಗ ಇದ್ದು ಅನ್ನೋಕ್ಕೂ ಖರ್ಚು ಜಾಸ್ತಿ ಆಗ್ತೈತ್ರಿ. ನಮಗ ಸಾವಯವ ಕೃಷಿ ಮಾಡ್ಬೇಕಂತ ಪ್ರೋತ್ಸಾಹ ಕೊಟ್ಟಾರಂದ್ರ ನಮ್ಮ ತಾಲೂಕಿನಾಗ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವ್ರಿ ಅವ್ರ ಫ್ಯಾಕ್ಟ್ರಿ ಚಾಲೂ ಆದ ನಂತರ ಅವ್ರಿಗೆ ನಮಗ ಕಬ್ಬು ಕಳಿಸೋದು ಮಾಡೋದು ಒಡನಾಟ ಐತ್ರಿ ಸರ್. ಹುಣಸಾಳ ಫ್ಯಾಕ್ಟ್ರಿ ಹಾನ್ರಿ ಸರ್, ಹುಣಸಾಳ ಫ್ಯಾಕ್ಟ್ರಿಯಿಂದ ನಮಗ ಅವ್ರಿಗೆ ಇದು ಐತ್ರಿ ಸರ್. ಅಲ್ಲಿಂದ್ರ ನಮಗ್ ಚಲೋ ಐತಿ. ಅವರ ನಮಗ ಒಬ್ಬರನ್ನ ಸಾಹೇಬನ್ ನೇಮಿಸಿ ಗದ್ದನಕೇರಿ ಅಂತ ಒಬ್ರು ಸಾಹೇಬನ್ ನೇಮಿಸಿದ್ರಿ, ಮಲ್ಲಿಕಾರ್ಜುನ್ ಗದ್ದನಕೇರಿ. ಅವ್ರ ಹೆಸರು ಗೊತ್ತಿಲ್ಲ, ಅಡ್ರೆಸ್ ಅಟ್ಟ ಗೊತ್ತ್ರಿ. ಅವರ ಸತೀಶಣ್ಣ ಜಾರಕಿಹೊಳಿ ಅವ್ರ ನೇತೃತ್ವದಾಗಿಂದ್ರೆ ನಾ ಸಾವಯವ ಕೃಷಿ ಚಾಲೂ ಮಾಡೇನಿ ಸರ್. ಆಮೇಲೆ ಏನೇನ್ ಡೆವಲಪ್ಮೆಂಟ್ ಆತ್ರಿ? ಆ ನಂತರ ನಾನು ಹೊಲದಾಗ ಒಂದು ಪ್ರಯೋಗ ಮಾಡಿನಿ, 1 ಎಕರೆ ಮಾಡಿದ ನಂತರ ಎಲ್ಲ ಇದನ್ನ ಮಾಡ್ರಿ. ಆ ನಂತರ ನಾನು ನನ್ನ ಸ್ವಂತಕ್ಕಷ್ಟೇ ನನಗೆ ಮಾಡ್ಕೊತ್ತು ಸಾವಯವ ಕೃಷಿ ಮಾಡ್ಕೊತ ನಾನು ಇಳುವರಿ ಕಡಿಮೆ ಆಗ್ತಿತ್ತು, ಹೆಚ್ಚಾಗ್ತಿತ್ತು. ಅದನ್ನೇನು ಲೆಕ್ಕದ ನಾ ಇದನ್ನ ಸಾವಯವ ಮಾಡ್ತಿದ್ನಿ. ತದನಂತರ ನಮ್ಮೂರಿಗೆ ಒಂದು ICIC ಫೌಂಡೇಶನ್ ಅಂತ ಒಂದು ಸ್ಕೀಮ್ ಬಂದಿದ್ರು. ಸ್ಕೀಮ್ನವ್ರು ಬಂದ್ರಿ. ಬಂದ ನಂತರ ಅವರಿದ್ದಾರೆ ಸಾವಯವ ಕೃಷಿ ಯಾರು ಮಾಡ್ತಾರೋ ಎಂತ ಮಾಡ್ತಾರೋ ನಮ್ಮ ಊರಾಗ ಕೇಳ್ರಿ. ಎಲ್ಲರೂ ಊರೆಲ್ಲ ನನ್ನ ಬೆಳೆ ಮಾಡಿ ತೋರಿಸ್ತಿದ್ರು. ಹೌದ್ರಿ ಸರ್. ಅವರಿದ್ದಾರೆ ನನ್ನ ಬಂದು ಕೇಳ್ರು, ಮತ್ತೆ ಹೆಂಗ್ರಿ ಸಾವಯವ ಕೃಷಿ ಮಾಡಕ್ ನಮ್ಮಂದ್ರ ಉತ್ತೇಜನ ಕೊಡ್ತಾವು ಅಂತೇಳಿ ಅಂದು ಇದನ್ನ ಮಾಡ್ರು. ಅವರು ಅಥವಾ ಸ್ವಲ್ಪ ಜೀವಾಮೃತ ಅದು ಇದು ಮಾಡೋದೆಲ್ಲ ನಮಗೂ ಟ್ರೈನಿಂಗ್ ಕೊಟ್ರು, ಮತ್ತ ರೈತರಿಗೆ ತರಬೇತಿ ಕೊಡ್ತಿದ್ರು, ಎಲ್ಲ ಮಾಡ್ತಿದ್ರು. ಆ ನಂತರ ಅವರು ನಮಗ ಎಲ್ಲ ಪ್ರಚೋದನೆ ಕೊಟ್ರು. ಕೊಟ್ಟ ನಂತರ ನಾನು ಇಷ್ಟು ಬೆಳಕಿಗೆ ಬರ್ಬೇಕಾರ ಕಾರಣೀಭೂತರಾದ ಅಂತಾರ ICIC ಫೌಂಡೇಶನ್ದವರು ಬಸವರಾಜ ಸುಳ್ಕಿ ಅಂತ ಬಸವರಾಜ ಸುಳ್ಕಿ ಅಂತ ಹ್ಞೂನ್ರಿ. ತುಬ್ಚಿ ಬಸಪ್ಪ ತುಬ್ಚಿ ಅಂತೇಳಿ ಅಂದ. ಅವ್ರು ನಮ್ಮ ಕ್ಷೇತ್ರಕ್ಕೆ ಇದ್ರು, ಅವರೇ ನಮಗ ಬಾಳ ಇದಿದ್ರು. ಅವರ ಮೇಲಿನ ಸಾಹೇಬ ರಾಜಾ ಸಾಹೇಬ್ ಅಂತೇಳಿ ಅಂದು ಅವ್ರು ಬಂದು ಸತತ 3 ವರ್ಷ ದಿವಸ ನನ್ನ ಬೆಂಬಲ ಅವ್ರ ನನಗ ಅನುಕೂಲ ಮಾಡಿಕೊಟ್ಟು ಆ ನಂತರ ಅವರ ಪ್ರಶಸ್ತಿಗೆ ಅರ್ಜಿ ಹಾಕ್ಸೋದು. ಪೈಲ ನಂಬರ್ VK ಸೂಪರ್ ಸ್ಟಾರ್ ರೈತ ಅಂತೇಳಿ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಅದನ್ನ ಕೊಡಿಸಿರು. ಮತ್ತೆ ಈ ಎಲ್ಲ ಕೃಷಿ ಬೆಳೆದಕ್ಕಾಗಿ ಪ್ರಶಸ್ತಿಗಳು ಪ್ರಶಸ್ತಿ ನನಗೆ ಸಿಗ್ಬೇಕಾದ್ರೆ ಸರ್ ಅವರೇ ನನಗೆಲ್ಲ ನನಗೇನು ಅರ್ಜಿ ಹಾಕಕ್ ಬರ್ತಿರ್ಕಿಲ್ಲ. ನನಗದು ಯಾವ್ದು ಗೊತ್ತಿಲ್ಲ, ಅವ್ರದ್ದು ಯಾರ್ದು ಮಂದಿದ ಬಳಿಕೂ ಇಲ್ಲ. ಇಡೀ ನಮ್ ಗೋಕಾಕ್ ತಾಲೂಕದಾಗ ED ಆಫೀಸ್ನಾಗಿನ ಅವ್ರದ್ದು ನನಗೆ ಗೊತ್ತ ಪರಿಚಯ ಇದ್ದಿರ್ಕಿಲ್ಲ. ಆಗ ಎಲ್ಲ ಪರಿಚಯ ಅವರೇ ಮಾಡಿಸಿ ಆತ್ಮದವ್ರನ್ನ ತಗೊಂಡ್ ಬಂದು ಅವರೆಲ್ಲ ಇದನ್ನ ಕೊಟ್ಟರು. ಇಲ್ಲಿ ಆತ್ಮದಾಗೂ ನನಗೆ ಪ್ರಶಸ್ತಿ ಕೊಡಿಸಿರು. ಮತ್ತು ರಾಜ್ಯ ಮಟ್ಟದ ಮೇಲೆ ಜಿಲ್ಲಾ ಮಟ್ಟ ಮೇಲೆ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನಿಂದ ಸತ್ಕಾರ ಆಯ್ತು. ಇದನ್ನೆಲ್ಲ ಕೊಡಿಸಿದವ್ರು ಅಂದ್ರೆ ನಮಗೆ ICIC ಫೌಂಡೇಶನ್ದವ್ರನ್ನ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕ್ರಿ ಸರ್. ಅವ್ರು ನೆನೆಸ್ತೇನ್ರಿ. ಸತೀಶ್ ಸಾವ್ಕಾರ ಮೊದಲ ಪಾಯ ಹೇಗೆ ಕೊಟ್ರು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾನ, ಅವ್ರು ನೆನೆಸ್ತೇನೆ ಸರ್. 2ನೇ ನಂತರ ಇವ್ರಿ ಸರ್. ಆ ನಂತರ ಅವ್ರಿಂದ ಎಷ್ಟು ಇದಾಯ್ತ್ರಿ. ಆದ ನಂತರ ಈಗ ನಾನು ಬೆಳಕಿನಾಗ ಬಂದಂಗ ಐತ್ರಿ ಸರ್. ಲಕ್ಷ್ಮೀಕಾಂತ್ ಅವ್ರ, ಹಾಂ ಸರ್, ನೀವು ಸಾವಯವ ಕೃಷಿ ಆರಂಭ ಆದ್ಕೊಳ್ಳಿ. ಹೌದು ಸರ್. ಪ್ರಚಲಿತ ಬೆಳಕಿಗೆ ಬಂದ್ರಿ ನೀವು. ಹ್ಞೂ ಸರ್. ಮಿಶ್ರ ಬೆಳೆನೂ ಬೆಳೆಯಾಕತ್ತಿದ್ರಿ ನೀವು. ಹ್ಞೂ ಸರ್. ಮಿಶ್ರ ಬೆಳೆನೂ ಬೆಳೆಯಾಕತ್ತಿದ್ರಿ. ಹ್ಞೂ. ಇದಾದ ನಂತರ ಈ ಬೆಳವಣಿಗೆಯಾಗಿ ಪ್ರೋತ್ಸಾಹವಾಗಿ ನಿಮ್ಮನ್ನು ಗುರುತಿಸೋದಾಗಲಿ, ಸಮಾಜದ ಗುರುತಿಸೋದಾಗಲಿ, ಪ್ರಶಸ್ತಿ ಕೊಡುವುದಾಗಲಿ ನಡೆದುವೇನ? ಯಾವ ಪ್ರಶಸ್ತಿ ಸಿಕ್ಕುವಂತ ತಮಗೆ? ಅಂದ್ರೆ ಪ್ರಶಸ್ತಿಗಳು ಸಿಕ್ಕು ನಿಮಗೆ? ಅಂದ್ರೆ ಸರ್ ಮೊದಲ ನನಗೆ ನಮ್ಮ ಗೋಕಾಕ್ ತಾಲೂಕದಾಗ APMC ಒಂದು ಮೊದಲು ಪ್ರಶಸ್ತಿ ಕೊಟ್ರಿ ಸರ. ತದನಂತರ VK ಸೂಪರ್ ಸ್ಟಾರ್ ರೈತ ವಿಜಯ ಕರ್ನಾಟಕ ರಾಜ್ಯ ಮಟ್ಟ ಒಂದಾಯ್ತ್ರಿ. ಮತ್ತು ಬೆಂಗಳೂರು ಯಡಿಯೂರಪ್ಪನಿಂದ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ 2 ಅದುರಿ. ಆದ ನಂತರ ಬಾಗಲಕೋಟೆ ಇದ್ರಿ ತೋಟಗಾರಿಕೆ ಬೆಳೆ ಮೇಲೆ ಬಾಗಲಕೋಟೆ ಯೂನಿವರ್ಸಿಟಿ ಅಂದ್ರೆ ನನಗೆ ಪ್ರಶಸ್ತಿ ಕೊಟ್ರಿ. ಮತ್ತು ಛಾಯಾಗ್ರಾಹಕರ ಇದರಿಂದ ಸಂಘದವರೊಂದು ಪ್ರಶಸ್ತಿ ಕೊಟ್ರಿ. ಮತ್ತು ಅನೇಕ ಇನ್ನೂ ಪ್ರಶಸ್ತಿಗಳು ಸರ ಕೊಟ್ಟಾರ ನನಗೆ. ಸಂಘ ಸಂಸ್ಥೆಗಳಿಂದ ನನಗೆ ಪ್ರಶಸ್ತಿ ಬಂದವ ಸರ್. ಅಂದ್ರೆ ನೀವು ಇದಕ್ಕೆ ತೃಪ್ತರಿದ್ದೀರಿ? ಹೌದು ಸರ್. ಸಾವಯವ ಕೃಷಿ ಮಾಡಿದಕ್ಕಾಗಿ ನಿಮಗೆ ತೃಪ್ತಿ ಐತ್ರಿ ಸರ. ನನಗೆ ನಮ್ಮ ಇಲಾಖೆ ಐತಂದ್ರ ಕೃಷಿ ಶ್ರೇಷ್ಠ ಪ್ರಶಸ್ತಿನ ನನಗೂ ಕೊಟ್ಟಾರ ಸರ, ನಮಗೂ ಕೊಟ್ಟಾರ ಸರ. ಮತ್ತು ಧಾರವಾಡ ಕೃಷಿ ಮೇಳದಾಗ
ನಮ್ಮ ಪತ್ನಿಗೆ ಶ್ರೇಷ್ಠ ಮಹಿಳೆ ಎತ್ತಲಿಂದ ಶ್ರೇಷ್ಠ ಕೃಷಿಕ ಮಹಿಳೆ ಎತ್ತಲಿಂದ ಪ್ರಶಸ್ತಿ ಅವ್ರಿಗೂ ಕೊಟ್ಟಾರ್ರಿ. ಮತ್ತು ನನಗೆ ಇಲಾಖೆ ವತಿಯಿಂದ್ರೂ ನನಗೆ ಸಹಾಯ ಸಹಕಾರ ಆಗೈತ್ರಿ. ತೋಟಗಾರಿಕೆ ಆಗಲಿ ಮತ್ತು ನಮ್ಮ ಕೃಷಿ ಕೆವಿಕೆ ಆಗಲಿ, ತೊಕ್ಕನಟ್ಟಿ ಕೆವಿಕೆ ಅವರ ಎಲ್ಲ ನನಗೆ ಸಂಘ ಸಂಸ್ಥೆಗಳಿಂದ ಎಲ್ಲರಿಗೂ ನನಗೆ ಸಹಕಾರ ಆಗೈತೆ. ಅವರಿಗೆ ನಿಮ್ಮ ಚಾನಲ್ ಮುಖಾಂತರ ನಾನು ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ರೀ. ಲಕ್ಷ್ಮೀಕಾಂತ್ ಅವ್ರ ಹೇಳಿ ಸರ್. ಕೊನೆಯದಾಗಿ ಹ್ಞೂ ಸರ್, ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾ ರೈತರಿಗೆ ಏನು ಪಡ್ಬೇಕಂದ್ರೆ ಸರ್, ನನ್ನ ರೈತರ ಎಲ್ಲರೂ ವಿಷಮುಕ್ತ ಆಹಾರ ತಿನ್ನೋದು ಬಿಡ್ಬೇಕ್ರಿ. ತಿನ್ನೋದು ಬಿಡ್ಬೇಕಂದ್ರೆ ರೀ ನಾವು ಸಾವಯವ ಮಾಡ್ಬೇಕ್ರಿ. ನಾವು ಸಾವಯವ ಮಾಡ್ಬೇಕಂದ್ರೆ ನೋಡ್ರಿ, ನಾವು ಬದುಕಬೇಕಂದ್ರೆ ನಮ್ಗೆ ರೊಕ್ಕ ಬೇಕು, ನಮ್ಮ ಆರೋಗ್ಯನೂ ಬೇಕು. ರೊಕ್ಕ ಬೇಕು, ಆರೋಗ್ಯನೂ ಬೇಕಂದ್ರೆ ನಮ್ಮ ಮೊದಲಾಗ ನಾವು ಸಾವಯವ ಮಾಡ್ಕೊಂಡು ಅಂದ್ರೆ ಈಗ ಹಿರಿಯ ಗೊಬ್ಬರದ ರೊಕ್ಕ ಉಳಿತೈತ್ರಿ. ಇಲ್ಲಿ ನಮ್ಮ ಸಾವಯವ ಅಂತಂದ್ರೆ ಭೂಮಿ ಚಲೋ ಉಳಿತೈತಿ, ಮತ್ತೆ ನಮ್ಮ ಖರ್ಚು ಕಡಿಮೆ, ಇಳುವರಿನೂ ಸಿಗ್ತೈತಿ. ತಾಳ್ಮೆ ಬೇಕ್ರಿ ನಮ್ಗೆ. ಮೊದಲ ತಾಳ್ಮೆ ಮಾಡ್ಕೊಂಡ ನಮ್ಮ ರೈತರು ಎಲ್ಲರೂ ವಿಷಮುಕ್ತ ಆಹಾರ ನಾವು ಉಣ್ಬೇಕಂದ್ರೆ ನಮ್ಮ ಭೂಮಿಯಾಗ ನಾವು ಸಾವಯವ ಮಾಡ್ಕೋಬೇಕು. ಮತ್ತು ಈಗೇನು ಎಲ್ಲ ಮಾರ್ಕೆಟ್ ಸಿಗ್ತೈತಿ, ಎಲ್ಲ ಸಿಗ್ತೈತಿ. ಸುಳ್ಳ ವೇಸ್ಟ್ ರೊಕ್ಕ ಹಾಕಿ ಕಬ್ಬು ಹತ್ತಳೆ ಒಂದೇ ಬೆಳೆ ಹತ್ತಿಕೊಂಡಬಾರ್ದು. ನಾವು ಪಪ್ಪಾಳೆ ಆಯ್ತು, ಅರಿಶಿನ ಆಯ್ತು, ಬಾಳೆ ಆಯ್ತು, ರಗಡೆ ಕಂಪ್ನಿಗಳು ಸಿಕ್ಕಾವು. ಸಾವಯವ ಮಾಡಿದ್ವು ಅಂದ್ರೆ ಚಲೋ ಒಳ್ಳೆ ಆಹಾರ ಸಿಗ್ತೈತಿ, ಒಳ್ಳೆ ರೇಟು ಸಿಗ್ತೈತಿ. ಎಲ್ಲ ನಾನು ರೈತರೆಲ್ಲರೂ ಸಾವಯವ ಕೃಷಿ ಕಡೆ ಎಲ್ಲರೂ ಬರಬೇಕು. ಮತ್ತು ಇನ್ನೂರ ಕಡೆ ಆಸೆ ಮಾಡಬಾರ್ದು. ಮತ್ತು ಸರ್ಕಾರ ಸಾವಯವ ರೈತರ ಕಡೆ ಸ್ವಲ್ಪ ಅವಲಂಬನೆ ಕೊಡಬೇಕು. ಕೊಟ್ಟು ಎಲ್ಲ ರೈತರಿಗೆ ಪ್ರೋತ್ಸಾಹ ಕೊಟ್ಟು ಇದನ್ನ ಮಾಡಬೇಕಂತೇಳಿ ನನ್ನ ಅನಿಸಿಕೆ. ರೈತರಿಗೆ ನೀವು ಕರೆ ಕೊಡ್ತೀರಿ? ಹೌದು ಸರ್. ರೈತರು ಹೆಚ್ಚೆಚ್ಚು ಸಾವಯವ ಬೆಳೀರಿ, ಲಾಭದಾಯಕ ಮಾಡ್ಕೊರಿ, ವಿನಾಕಾರಣ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹೌದು ಸರ್. ಆಮೇಲೆ ಸರ್ಕಾರ ಕೂಡ ಸಾವಯವ ಕೃಷಿಕರಿಗೆ ಹೆಚ್ಚೆಚ್ಚು ಪ್ರೋತ್ಸಾಹನ ಕೊಡಬೇಕು. ಅವ್ರಿಗೆ ಏನೇನೋ ಯೋಜನೆಗಳು ರೂಪಿಸ್ಕೋಬೇಕು ಅಂತೀರಿ? ಹೌದು ಸರ್. ಒಳ್ಳೆದ್ರಿ ಲಕ್ಷ್ಮೀಕಾಂತ್ ಅವ್ರ, ಸಾವಯವ ಕೃಷಿಕರಾಗಿ ಹೆಂಗ್ ಬದಲಾವಣೆಗೊಂಡ್ರಿ, ಲಾಭ ಹೆಂಗ್ ಮಾಡ್ಕೊಂಡ್ರಿ ಅನ್ನೋದು ನಮ್ಮ ರೈತರಿಗೆ ಬಹಳ ಚೆನ್ನಾಗಿ ವಿವರಿಸಿದ್ರಿ. ಅದಕ್ಕಾಗಿ ನಮ್ಮ ಚಾನಲ್ ವತಿಯಿಂದ ತಮಗೆ ತುಂಬಾ ಧನ್ಯವಾದಗಳು ಸಲ್ಲಿಸ್ತೀವಿ ಸರ್. ಧನ್ಯವಾದ ಸರ್. ನಮಸ್ಕಾರ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗಿರಿ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ. ಧನ್ಯವಾದಗಳು.